ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಹಾಗೂ ನಿವ್ ಇಂಡಿಯಾ ಸಹಯೋಗದೊಂದಿಗೆ ಫೆಬ್ರವರಿ 25ಕ್ಕೆ ಪ್ರಾರಂಭವಾಗುವ, ಅಂದರೆ ಪ್ರಥಮ ಡ್ರಾದಿಂದ ಪ್ರಾರಂಭವಾಗುವ ಪ್ರೀಮಿಯಂ ಸೇವಿಂಗ್ ಪ್ಲ್ಯಾನಿನ ಈ ಒಂದು ಫ್ರೀ ಡ್ರಾ ಕಾರ್ಯಕ್ರಮಕ್ಕೆ ನಮ್ಮ ಭಾಳಷ್ಟು ಗ್ರಾಹಕ ಬಂಧುಗಳು ಕಾತರದಿಂದ ಭಾಳ ಸಮಯದ ತನಕ ಇಲ್ಲಿ ಕಾಯ್ತಾ ನಿಂತಿದ್ದಾರೆ. ತಮಗೆಲ್ಲರಿಗೂ ಭಾಳ ಪ್ರೀತಿಯಿಂದ, ಭಾಳ ಅಭಿಮಾನದಿಂದ, ಭಾಳ ಗೌರವದಿಂದ ಈ ಫ್ರೀ ಡ್ರಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇಲ್ಲಿನ ಇಂದಿನ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಇದರ ಮುಖ್ಯಸ್ಥರು ಬಹಳಷ್ಟು ಜನರ ಪಾಲಿಗೆ ಆಶಾಕಿರಣವಾಗಿ ಅದೆಷ್ಟೋ ಜನರ ಬಾಳನ್ನು ಬೆಳಗಿದ ಓರ್ವ ವ್ಯಕ್ತಿ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪಿನ ಮುಖ್ಯಸ್ಥರಾದ ಶ್ರೀಯುತ ಜುಬೇರ್ ಅವರನ್ನು ಭಾಳ ಪ್ರೀತಿಯಿಂದ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ತಾ ಇದ್ದೀನಿ. ಜುಬೇರ್ ಸರ್ ಬನ್ನಿ. ಅವ್ರ ಜೊತೆಗೆ ನಮ್ಮ ದಿನೇಶ್ ಕೊಲ್ಯ ಸರ್ ಅವರು ಕೂಡ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪಿಗಾಗಿ, ಈ ನಿವ್ ಇಂಡಿಯಾದ ಈ ಹೊಸ ಯೋಜನೆಗಾಗಿ ಭಾಳ ಯೋಚನೆಯೊಂದಿಗೆ ಈ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪನ್ನು ಬೆಳಗಿದವರು ದಿನೇಶ್ ಕೊಲ್ಯ ಸರ್ ಅವರನ್ನು ಕೂಡ ಭಾಳ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ನಿವ್ ಇಂಡಿಯಾ ಆ ಸಂಸ್ಥೆಯನ್ನು ಬೆಳಗಿದ, ಇಂದು ಈ ಬಿಸ್ನೆಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪಿಗೆ ಬೆಳಕಾಗಿ ನಮಗೊಂದು ಬಲ ತುಂಬಿದ ವ್ಯಕ್ತಿಯನ್ನು ನಾವು ಇನ್ನೂ ಕೂಡ ನಿರೀಕ್ಷಿಸ್ತಾ ಇದ್ದೀವಿ. ಒಂದು ಅತ್ಯುತ್ತಮವಾದ ಒಂದು ಮೀಟಿಂಗ್ನಲ್ಲಿ ಅವರು ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿರುವುದರಿಂದ ಇಲ್ಲಿ ಬರಲು ವಿಳಂಬವಾಗಿದೆ. ಅವರ ಆಗಮನಕ್ಕಾಗಿಯೇ ಇಷ್ಟೊಂದು ಸ್ವಲ್ಪ ತಡವಾಗಿದೆ ಅಂತೇಳಿಯೂ ಕೂಡ ನಾವು ಹೇಳಬಯಸ್ತೀವಿ. ನಿಮ್ಮನ್ನು ಕಾಯಿಸಬಾರ್ದು ಅನ್ನೋ ಉದ್ದೇಶದಿಂದ ಅವರು ಬರ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ಅವರನ್ನು ಕಾಯುತ್ತಲೇ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೀವಿ. ಬಂಧುಗಳೇ, ಗ್ರಾಹಕ ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಫೆಬ್ರವರಿ ತಿಂಗಳ 25ನೇ ತಾರೀಕಿನಂದು ಪ್ರಥಮ ಡ್ರಾದಲ್ಲಿ ಪ್ರಾರಂಭವಾಗುವ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಹಾಗೂ ನಿವ್ ಇಂಡಿಯಾ ಸಹಯೋಗದೊಂದಿಗೆ ನಡೆಯುವ ಆ ಪ್ರೀಮಿಯಂ ಸೇವಿಂಗ್ ಪ್ಲ್ಯಾನಿನ ಆ ಪ್ರಥಮ ಡ್ರಾ ಫೆಬ್ರವರಿ 25ಕ್ಕೆ ಪ್ರಾರಂಭವಾಗಲಿಕ್ಕಿದೆ. ಆದರೆ ಅದರ ಮೂಲಕ ಈಗ ಈ ನಿನ್ನೆಯ ತನಕ ನಮ್ಮ ಈ ಸೇವಿಂಗ್ ಪ್ಲ್ಯಾನಿಗೆ ಯಾರೆಲ್ಲ ಸದಸ್ಯತ್ವವನ್ನು ಪಡೆದುಕೊಂಡಿದ್ದೀರೋ, ನಿನ್ನೆಯ ತನಕ ನಮ್ಮ ಈ ಸೇವಿಂಗ್ ಪ್ಲ್ಯಾನಿಗೆ ಯಾರೆಲ್ಲ ಸದಸ್ಯತ್ವವನ್ನು ಪಡೆದುಕೊಂಡಿದ್ದೀರೋ, ನಮ್ಮ ಕುಟುಂಬಕ್ಕೆ ಯಾರೆಲ್ಲ ಸ್ವಾಗತ ಆಗಿದೆಯೋ, ನಮ್ಮ ಕುಟುಂಬವನ್ನು ಯಾರೆಲ್ಲ ಕೈ ಹಿಡಿದಿದ್ದೀರೋ ಅವರಿಗಾಗಿ ಒಂದು ಫ್ರೀ ಡ್ರಾ. ಇದು ನಿಜವಾಗಿಯೂ ನಿಮ್ಮನ್ನು ಪ್ರೋತ್ಸಾಹಿಸುವುದಕ್ಕೆ, ನಿಮ್ಮನ್ನು ಬೆಳೆಸುವುದಕ್ಕಾಗಿದೆ ಈ ಒಂದು ಫ್ರೀ ಡ್ರಾ. ಈ ಫ್ರೀ ಡ್ರಾದಲ್ಲಿ ನಾನು ಮೊದಲೇ ಮೆನ್ಷನ್ ಮಾಡಿದ್ದೆ, ಒಂದು ಸ್ಕೂಟರ್ ಇದೆ, ಒಂದು ಆ್ಯಕ್ಟಿವಾ ಹೋಂಡಾ ಇದೆ. ಇದು ನಿಜವಾಗಿಯೂ ಭಾಳ ಆಕರ್ಷಣೆಯಾಗಿದೆ. ಆ ಆಕರ್ಷಣೆಯ ಡ್ರಾಕ್ಕೆ ಪಾಲುದಾರರು, ಅದರ ಕೀಯನ್ನು ಪಡೆಯುವವರು ಯಾರು ಎಂಬುದು ಇಂದು ಇಲ್ಲಿ ಸಾಬೀತಾಗಲಿಕ್ಕಿದೆ. ಅದರ ಜೊತೆಗೆ 5 ಜನರಿಗೆ ಚಿನ್ನದ ಉಂಗುರ ಇದೆ. 5 ನಮ್ಮ ಬಂಧುಗಳಿಗೆ, 5 ಅದೃಷ್ಟವಂತರಿಗೆ ಚಿನ್ನದ ಉಂಗುರ ಇದೆ. ಇಬ್ಬರಿಗೆ ಬ್ರಾಸ್ಲೆಟ್ ಇದೆ. 50,000 ರೂಪಾಯಿಯ ಗಂಟು ಕುರುಡು ಕಾಂಚನ ಒಬ್ಬರ ಪಾಲಾಗಲಿಕ್ಕಿದೆ. ಅಲ್ಲದೆ 10 ಆಕರ್ಷಕ ಬಹುಮಾನಗಳಿದೆ, 10 ಗಿಫ್ಟ್ ಡ್ರಾಗಳಿದೆ. ಇವೆಲ್ಲವೂ ನಿಮಗಾಗಿ, ನಿಮ್ಮ ಉತ್ತೇಜನಕ್ಕಾಗಿ, ನಿಮ್ಮಲ್ಲಿರುವ ನಮ್ಮ ಪ್ರೀತಿಯ ಬಾಂಧವ್ಯದ ಬೆಸುಗೆಗಾಗಿ, ನಿಮ್ಮ ಆ ಒಂದು ಅತ್ಯುತ್ತಮವಾದ ಆ ಬೆಸುಗೆ ಪಡೆಯುವುದರೊಂದಿಗೆ ಆದ ಒಂದು ಸ್ನೇಹಕ್ಕಾಗಿ ಆಗಿದೆ ಈ ಡ್ರಾ. ಏನೇ ಆಗಲಿ, ಆ ಡ್ರಾ ಮಾಡುವುದಕ್ಕಿಂತ ಮುಂಚೆ ನಮ್ಮ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪಿಗಿಲ್ಲೇ ನಮ್ಮಲ್ಲಿ ಕೆಲವರ ಆ ಪರಿಚಯ ನಿಮಗೆ ಮಾಡಬೇಕು. ಮಾತ್ರವಲ್ಲ, ಅವರನ್ನು ಸನ್ಮಾನಿಸಲಿಕ್ಕಿದೆ, ಅವರನ್ನು ಗೌರವಿಸಲಿಕ್ಕಿದೆ. ಆ ಗೌರವದ ಆ ಸಮಯಕ್ಕಾಗಿ ಈಗ ಶ್ರೀಯುತ ಜುಬೇರ್ ಅವರಲ್ಲಿ ನಾನು ಮೈಕನ್ನು ಒಪ್ಪಿಸ್ತಾ ಇದ್ದೀನಿ. ಸರಿ ಸರಿ, ಪ್ರೆಸ್ ಮಾಡಿ. ಓಕೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ಈ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಅಸೋಸಿಯೇಟೆಡ್ ನಿವ್ ಇಂಡಿಯಾ ಇವತ್ತು ಈ ಒಂದು ಸಂಸ್ಥೆಗೆ ಬಂದು ಕೆಲವರು ಸಾಧಕರಿದ್ದಾರೆ, ಆದರೂ ಕೂಡ ಗ್ರಾಹಕರನ್ನು ಕೂಡ ನಾವು ಕಾಯಿಸಲ್ಲ.
ಆದ್ರೂ ಕೂಡ ಸಾಧಕರನ್ನು ಕೂಡ ನಾವು ಸನ್ಮಾನಿಸಲೇಬೇಕು. ಇವತ್ತು ಒಂದು ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಇದೊಂದು ಖುಷಿಯದು ವಿಚಾರ ಏನಂತ ಹೇಳಿದ್ರೆ, ಇವತ್ತು ಹತ್ತಿರ 2 ತಿಂಗಳಲ್ಲಿ 7,000 ಗ್ರಾಹಕರನ್ನು ಮಾಡಿದಂತ ಸಾಧಕರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾವು ಗೌರವಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿದು ನಮ್ಮ ಇಬ್ಬರ ಶ್ರಮ ಅಲ್ಲ, ಇಲ್ಲಿ ಇರುವಂತ ಶ್ರಮ ಯಾರದಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ನಿಂತಂತ ನಮ್ಮ IBGಯ ಕೋರ್ ಲೀಡರ್ಸ್ ಅಂತ ಏನಿದ್ದಾರೆ ಅವರ ಕೂಡ ಶ್ರಮ ಆಗಿರುತ್ತೆ. ಅವರು ಕೂಡ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಂಗಳೂರಿಂದ ಸ್ಟಾರ್ಟ್ ಆಗಿ ಉಡುಪಿ ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಇಲ್ಲಂತ ಹೇಳಿದ್ರೆ ನಮ್ದು ಭಟ್ಕಳ ಇರ್ಬೋದು, ಅಷ್ಟೇ ಅಲ್ಲ ನಮ್ದು ಬಾಗಲಕೋಟೆ ಇರ್ಬೋದು, ಬಳ್ಳಾರಿ ಇದ್ದಾರೆ. ಅದೇ ತರ ನಮ್ಮ ಕರ್ನಾಟಕದ ಎಲ್ಲೆಲ್ಲಿ ಮೂಲೆ ಇದೆ ಅಲ್ಲಿನ ಎಲ್ಲ ಲೀಡರ್ಸ್ಗಳು ಕೂಡ ಇವತ್ತು ಬಂದಿದ್ದಾರೆ. ಅವರಿಗೆ ನಮ್ಮ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಪರವಾಗಿ, ನ್ಯೂ ಇಂಡಿಯಾದ ಪರವಾಗಿ ನಾನು ಜೋರಾಗಿ ಚಪ್ಪಾಳೆ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಒಂದು ನ್ಯೂ ಇಂಡಿಯಾ ಅಂದ್ರೆ ಏನು ಅನ್ನೋದನ್ನು ನಾವು ನಿಮಗೆ ಸ್ವಲ್ಪ ಹೇಳಿಕೊಡ್ತಾ ಇದ್ದೇನೆ. ನ್ಯೂ ಇಂಡಿಯಾ ಅಂತ ಹೇಳಿದ್ರೆ ಇವತ್ತು ಬರೀ ಸ್ಕೀಮ್ ಅಲ್ಲ. ನ್ಯೂ ಇಂಡಿಯಾ ಅಂತ ಹೇಳಿದ್ರೆ ಗ್ರಾಹಕರ ಕನಸನ್ನು ನನಸು ಮಾಡುವಂತ ಒಂದು ದೊಡ್ಡ ಸಂಸ್ಥೆ. ನಾವು ಗ್ರಾಹಕರಲ್ಲಿ ಕೇಳಿದಂತ ವಿಚಾರ, ಗ್ರಾಹಕರ ಬಾಯಿಂದ ಬಂದಂತ ಮಾತು, 8,000ದಲ್ಲಿ ನಮಗೂ ಕೂಡ ಅದರಲ್ಲಿ ಬಂದಂತ ಏನು ಉಳಿತಾಯ ಯೋಜನೆ ಅಂತ ಹೇಳಿದ್ದಾರೆ, ಅದ್ರಲ್ಲಿ ನಮಗೆ 10,000 ನಮಗೆ ಕೊಟ್ಟಿದ್ದಾರೆ. ಅದು ನಮ್ಮ ಅಶ್ರಫ್ ಸರ್ ಅನ್ನೋರ ಹೃದಯ ಶ್ರೀಮಂತಿಕೆ ಆಗಿರುತ್ತೆ. ಅದೇ ತರ ಇನ್ನೊಂದು ಸೀಸನ್ ಅಲ್ಲಿ ಅವರು 10,000ದಲ್ಲಿ 12,000 ಕೂಡ ಕೊಟ್ಟಿದ್ದಾರೆ. ಅದೇ ತರ ತುಂಬಾ ಗ್ರಾಹಕರನ್ನು ಖುಷಿಪಡಿಸಿದಂತ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಈ ನ್ಯೂ ಇಂಡಿಯಾ ಸಂಸ್ಥೆಯ ಮಾಲಕರು, ನಮ್ಮ ಎಲ್ಲರ ಪ್ರೀತಿಯ ಮೊಹಮ್ಮದ್ ಅಶ್ರಫ್ ಸರ್. ಅವರಿಗೋಸ್ಕರ ಕೂಡ ನಾವಿತ್ತು ವೆಯ್ಟ್ ಮಾಡ್ತಾ ಇದ್ದೇವೆ. ಅವರು ಖಂಡಿತ ನಮ್ಮ ಈ ಒಂದು ಪ್ರೋಗ್ರಾಮ್ಗೆ ಬರ್ತಾರಂತ ನಾವು ಕಾಯ್ತಾ ಇದ್ದೇವೆ. ಅದಕ್ಕೋಸ್ಕರ ಅರ್ಧ ಗಂಟೆ ಲೇಟ್ ಕೂಡ ಆಯ್ತು. ಗ್ರಾಹಕರೇ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಸಂಸ್ಥೆ ಇವತ್ತು ಏನ್ ಮಾಡಿದೆ ಅಂತ ಹೇಳಿದ್ರೆ 15 ಕೋಟಿಯ ಭರ್ಜರಿ ಬಹುಮಾನವನ್ನು ಇಟ್ಟಿದೆ ಸ್ನೇಹಿತರೆ. 15 ಕೋಟಿಯ ಬಹುಮಾನ ಯಾವ ತರ ಇಟ್ಟಿದೆ ಅಂತ ಹೇಳಿದ್ರೆ, ಗ್ರಾಹಕರಿಗೆ ಇಷ್ಟು ವರ್ಷ ಗ್ರಾಹಕರಿಂದ ನಾನು ಏನೆಲ್ಲ ಪಡೆದಿದ್ದೇನೆ, ಇನ್ನು ಗ್ರಾಹಕರಿಗೆ ಅದನ್ನು ತಿರುಗಿ ಕೊಡಬೇಕಂತ ಹೇಳಿ ಆ ಒಂದು ಬಹುಮಾನವನ್ನು ಇಟ್ಟಿದ್ದಾರೆ. ಆ ಬಹುಮಾನದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಏನಿದೆ ಅವರು ಕೂಡ ಕೈ ಜೋಡಣೆ ಮಾಡಿ ಈ ಒಂದು ಮುಕ್ಕು ಮೂಲೆಯಲ್ಲೂ ಕೂಡ ಈ ಒಂದು ಬಿಸ್ನೆಸ್ ಅನ್ನು ಎಲ್ಲರಿಗೂ ಕೂಡ ಬಡವರಿಗೆ ತಲುಪಿಸಿ ಕೊಡ್ತಾ ಇದ್ದಾರೆ. ಅವರ ಸೇವೆಯನ್ನು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಅವರ ಸೇವೆಯನ್ನು ಕೂಡ ಇವತ್ತು ನಾವು ಮರಿಬಾರ್ದು. ಅದಕ್ಕೆ ಅವರನ್ನು ನಾವು ಸನ್ಮಾನಿಸಲಿಕ್ಕೋಸ್ಕರ ತುಂಬಾ ಲೀಡರ್ಸ್ ಇದ್ದಾರೆ. ಎಲ್ಲರನ್ನು ಕೂಡ ನಮಗೆ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಲಾಸ್ಟ್ ಅಲ್ಲೂ ಕೂಡ ಬಂದಿದ್ರು. ಅದರಿಂದ ಒಂದು ಲೀಡರ್ ನಾನು ಇವತ್ತು ಕರೀತಾ ಇದ್ದೇನೆ. ಅವರ ಬಗ್ಗೆ ನಾನು ಮಾತಾಡ್ಬೇಕಂತ ಹೇಳಿದ್ರೆ, ಅವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅವರು ತುಂಬಾ ಯಾವ ಪೋಸ್ಟ್ ಅಲ್ಲಿ ಇದ್ದವರು ಸರ್, ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಉಪಾಧ್ಯಕ್ಷರಾಗಿದ್ದವರು. ನಮ್ಮ ಒಂದು ಬೆಂಗಳೂರಿಂದ ಬಂದಂತ ಒಂದು ನಾಯಕ ನಮ್ಮ ಇದ್ರೀಸ್ ಖಾನ್ ಅಂತೇಳಿ, ಅವರನ್ನು ಕೂಡ ನಾನು ವೇದಿಕೆ ಕರೀತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಕೂಡ ಈ ಒಂದು ಬಿಸ್ನೆಸ್ ಅಲ್ಲಿ ಇವತ್ತು ಸರ್ ಇಂಥ ಒಂದು ಏನು ಬಡವರಿಗೆ ನಾವು ಈ ಕನಸನ್ನು ಕೊಡುವಂತ ಕಂಪನಿ ಜೊತೆ ನಾವಿದ್ದೇವೆ, ನಾವು ಕೂಡ ಇದರಲ್ಲಿ ತೊಡಗಿಸಿಕೊಳ್ಳಿಕ್ಕೆ ರೆಡಿ ಇದ್ದೇವೆ, ನಾವು ಕೂಡ ಬಡವರಿಗೆ ಈ ಒಂದು ಸೇವೆಯನ್ನು ಮುಟ್ಟಿಸಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ ನಮ್ಮ ಜೊತೆ ಅವರು ಕೂಡ ಕೈ ಜೋಡಣೆ ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ನಮ್ಮ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಪರವಾಗಿ. ಅದೇ ತರ ಇನ್ನೂ ಕೂಡ ಕೆಲವೊಂದು ಲೀಡರ್ಸ್ ಇದ್ದಾರೆ. ನಮ್ಮ ನಿಜವಾಗಿ ಅದ್ಭುತ ಅಂತ ಹೇಳಿದ್ರೆ ನಾವು ಹೇಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಸಾಧನೆ ಅನ್ನೋದು ಸಾಧಕರ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಅಂತೇಳಿ ಅದನ್ನು ನಮ್ಗೆ ಒಂದು ಪ್ರೂಫ್ ಮಾಡಿದಂತ ಒಂದು ವ್ಯಕ್ತಿ ಇದ್ದಾರೆ, ಹುಸೈನ್ ಬನ್ಕಲ್ ಅಂತೇಳಿ. ಅವರನ್ನು ಕೂಡ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಅವರಿಗೆ ಒಂದು ಚೇರ್ ಆಗಿದೆ. ಬರೀ 3 ವಾರದಲ್ಲಿ ಹತ್ತಿರ 250 ಗ್ರಾಹಕರನ್ನು ಮಾಡಿದಂತ ಒಂದು ಸಾಧನೆ ನಮ್ಮ ಒಂದು ಹುಸೈನ್ ಬನ್ಕಲ್ ಅವರಿಗೆ ಇದೆ. ನಾನು ಮುಖ ಕೂಡ ಇವತ್ತೇ ನೋಡ್ತಾ ಇದ್ದೇನೆ. ಅವರಿಗೂ ಕೂಡ ನಮ್ಮ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಪರವಾಗಿ, ನ್ಯೂ ಇಂಡಿಯಾದ ಪರವಾಗಿ ಜೋರಾಗಿ ಚಪ್ಪಾಳೆ ಮಾಡಬೇಕು. ಯಾಕಂದ್ರೆ ಅವರ ಸೇವೆಯನ್ನು ಕೂಡ ನಾವು ಮರೀಲಿಕ್ಕಿಲ್ಲ. ಅದೇ ತರ ಇನ್ನೊಬ್ರು ಇದ್ದಾರೆ, ಒಂದು ಲೇಡಿ ಟೈಗರ್ ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ ಇದ್ದುಕೊಂಡು ಒಂದು ಹಸ್ಬೆಂಡ್ ಅಂಡ್ ವೈಫ್ ಸೇರಿ ಒಂದು ಬಿಸ್ನೆಸ್ ಅನ್ನು ಮಾಡಿ ಸಾಧಕರಾಗಿದ್ದಾರೆ. ಅವರನ್ನು ಕೂಡ ಈ ಟೈಮಲ್ಲಿ ನಾವು ಮರಿಬಾರ್ದು. ತುಂಬಾ ಸಾಧಕರಲ್ಲಿ ಯಾವ ತರ ಅಂತ ಹೇಳಿದ್ರೆ ರಾತ್ರಿ ಹಗಲು ಬಿಡುವಿಲ್ಲದೆ ಕೆಲಸ ಮಾಡಿ ಇದನ್ನು ನಾವು ಮುಟ್ಟಿಸಲೇಬೇಕು. ಇದರಿಂದ ನಾವು ಅಚೀವ್ಮೆಂಟ್ ಮಾಡಲೇಬೇಕು. ನಮ್ಮ ಗ್ರಾಹಕರಿಗೆ ಏನೆಲ್ಲ ಕೊಡಬೇಕು ಅದನ್ನು ಈ ಒಂದು ನ್ಯೂ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಇಂದ ಕೊಡ್ಬೇಕಂತ ಹೇಳಿ ಸಾಧನೆ ಮಾಡಿದಂತ 2 ವ್ಯಕ್ತಿ ಇದ್ದಾರೆ. ಒಂದು ರೆಹನಾ ಭಟ್ಕಲ್ ಮತ್ತು ಇನ್ನೊಂದು ನಮ್ಮ ಇಮ್ರಾನ್ ಭಟ್ಕಲ್ ಅಂತ. ಅವರನ್ನು ನಾನು ವೇದಿಕೆ ಕರೀತಾ ಇದ್ದೇನೆ. ಅವರಿಬ್ರು ಕೂಡ ಬರಬೇಕು. ಓಕೆ. ಅದೇ ತರ ಇನ್ನೊಬ್ರು ಇದ್ದಾರೆ
ನಮ್ಮ ಗ್ರೇಟ್ ಲೀಡರ್ ಅಂತ ಹೇಳ್ಬೋದು. ಸಾಗರದಲ್ಲಿ ಸದ್ದು ಮಾಡಿದಂತವರು, ಖಂಡಿತವಾಗಿ ಈ ಬಿಸ್ನೆಸ್ ಅನ್ನು ಶಿವಮೊಗ್ಗ, ಸಾಗರ ಎಲ್ಲ ಕಡೆ ಕೂಡ, ಬ್ಯಾಂಗ್ಳೂರ್ ಎಲ್ಲ ಕಡೆ ಕೂಡ ನಾನು ಮುಟ್ಟಿಸ್ತೇನೆ ಅಂತ ಹೇಳಿ ಇವತ್ತು ರಾತ್ರಿ ಹಗಲು ಕೆಲಸ ಮಾಡಿ ನಿನ್ನೆ ಗೋವಾದಲ್ಲಿ ವರ್ಕ್ ಮಾಡಿ ಗೋವಾದಿಂದ ಇವತ್ತು ಇಲ್ಲಿಗೆ ಬಂದಿದ್ರು. ಅವರನ್ನು ಕೂಡ ವೇದಿ ಕರೀತಾ ಇದ್ದೇನೆ. ತಾಹಿರ್ ಫ್ರಮ್ ಸಾಗರ್, ಪ್ಲೀಸ್ ಸರ್, ನೀವು ಕೂಡ ಬನ್ನಿ. ಅದೇ ತರ ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆ, ಒಂದು ನಮ್ಮ ಡಾಕ್ಟರ್ ಇದ್ದಾರೆ. ಅವರು ಕೂಡ ಈ ಬಿಸ್ನೆಸ್ ಅನ್ನು ಕೈಗೆತ್ತಿ ದೊಡ್ಡ ಲೆವೆಲ್ ಅಲ್ಲಿ, ಸರ್ ಇಂಥ ಒಂದು ಸೇವೆಯನ್ನು ನಾವು ಕೂಡ ನಿಮ್ ಜೊತೆ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಇವತ್ತು ನಮ್ಮ ಜೊತೆ ಕೈ ಜೋಡಣೆ ಮಾಡಿದ್ದೇವೆ. ಅವರನ್ನು ಕೂಡ ನಾವು ವೇದಿಕೆ ಕರೀತಾ ಇದ್ದೇವೆ. ಸೈಯದ್ ಮೊಹಮ್ಮದ್ ಅಂತ ಹೇಳಿ ಸರ್, ಅವರನ್ನು ಕೂಡ ನಾವು ನಮ್ಮ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಪರವಾಗಿ, ನ್ಯೂ ಇಂಡಿಯಾದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ನಾವು ಕರೀತಾ ಇದ್ದೇವೆ. ಇದೇ ತರ ಇನ್ನೂ ಕೂಡ ನಮ್ಮ ಉಡುಪಿಯಿಂದ ಒಂದು ಲೀಡರ್ಸ್ ಇದ್ದಾರೆ, ಅವರು ಕೂಡ ಇವತ್ತಿನ ಸಾಧಕರಾಗಿದ್ದಾರೆ. ಜೆನಿಫರ್ ಮ್ಯಾಮ್ ಅಂತೇಳಿ ಅವರನ್ನು ಕೂಡ ನಾನು ವೇದಿಕೆ ಕರೀತಾ ಇದ್ದೇನೆ. ಇನ್ನು ಕೂಡ ಕೆಲವೊಂದು ಲೀಡರ್ಸ್ ಇದ್ದಾರೆ, ಹೆಸರು ಹೇಳಿಲ್ಲ ಅಂತೇಳಿ ಬೇಜಾರು ಮಾಡಬೇಡಿ. ಮುಂದೊಂದಿನ ನಿಮಗೂ ಕೂಡ ಸಾಧಕರ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕೂಡ ಬರುತ್ತೆ. ಮೇಡಮ್ ಬನ್ನಿ ಮೇಡಮ್, ಅವರಿಗೂ ಕೂಡ ನಾವು ಮಹತ್ವ ಕೊಡ್ಲೇಬೇಕು. ಆದ್ರೂ ಕೂಡ ಇವತ್ತಿನ ಒಂದು, ಸರ್ ನೀವು ಕೂತ್ಕೊಳ್ಳಿ, ಯಾಕಂತ ಹೇಳಿದ್ರೆ ನಮ್ಮ ಕೋರಲ್ಲಿ ಇವರ ಒಂದು ಸಾಧನೆ ತುಂಬಾ ಇದೆ. ಲಾಸ್ಟ್ ಕೂಡ ನೀವು ನೋಡಿರ್ಬೋದು, ತುಂಬಾ ಬಳ್ಳಾರಿಯಿಂದ, ಬಾಗಲಕೋಟೆಯಿಂದ, ಬೆಳಗಾವಿಯಿಂದ, ಉತ್ತರ ಕರ್ನಾಟಕದಿಂದ ಬಂದಂತ ಲೀಡರ್ ಕೂಡ ಸಾಧಕರಾಗಿದ್ದಾರೆ. ಇವತ್ತು ಅವರು ಯೂಟ್ಯೂಬ್ ಅನ್ನು ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ಈ ಯೂಟ್ಯೂಬ್ ಲೈವ್ ಉತ್ತರ ಕರ್ನಾಟಕದ ಲೀಡರ್ಸ್ ಗಳು ನೋಡ್ತಾ ಇದ್ದಾರೆ, ಅದೇ ತರ ಗದಗಲ್ಲಿ ನೋಡ್ತಾ ಇದ್ದಾರೆ, ಎಲ್ಲಾ ಕಡೆ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಅಂತ ಹೇಳುವಾಗ ನಾವು ನಮ್ಮ ಇಂಡಿಯಾದಲ್ಲಿ ಅಲ್ಲ, ಈ ಸೇವೆಯನ್ನು ಆಲ್ ಓವರ್ ಇಂಟರ್ನ್ಯಾಷನಲ್ ಸದ್ದು ಮಾಡಬೇಕಂತ ಇದ್ವಿ. ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ನಾವು ಸದ್ದು ಮಾಡ್ತಾ ಇದ್ದೇವೆ. ಹೊರಗಡೆಯಿಂದ ಕೂಡ ನಮಗೆ ಬಿಸ್ನೆಸ್ ಅನ್ನು ಬರ್ತಾ ಇದೆ. ನಾವು ಇವತ್ತು ಹೇಳುವಂತದ್ದಿಷ್ಟೇ, ಜಾಸ್ತಿ ಮಾತಾಡಿದ್ರೆ ತುಂಬಾ ಗ್ರಾಹಕರು ಕಾಯ್ತಾ ಇದ್ದಾರೆ. ಇವರಿಗೆ ಈ ಒಂದು ಮಾಡಿದ ಕೆಲಸಕ್ಕೆ ಒಂದು ನಮ್ಮ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಪರವಾಗಿ ಅವರಿಗೆ ಚಿನ್ನದ ಉಂಗುರವನ್ನು ಕೊಟ್ಟು ನಾವು ಗೌರವಿಸ್ತಾ ಇದ್ದೇವೆ. ಇವತ್ತು ನಮ್ಮದ್ರಲ್ಲಿ ಒಂದು ಪ್ಲಾನ್ ಇದೆ, ನಮಗೆ ಮಂತ್ರ ಹೇಳ್ಬೋದು, ರೆಫರ್ ಅಂಡ್ ಅರ್ನ್ ಅಂತ ಹೇಳಿ. ಇವತ್ತು ಯಾರೆಲ್ಲ ಈ ಒಂದು ಬಿಸ್ನೆಸ್ ಇಂದ ಒಂದು ಒಳ್ಳೆ ರೀತಿಯಲ್ಲಿ ಬಡವರಿಗೆ ಮುಟ್ಟಿಸ್ಬೇಕಂತ ಇದ್ದೀರಾ, ಅವರಿಗೂ ಕೂಡ ಇವತ್ತೊಂದು ಉದ್ಯೋಗದಲ್ಲಿ ನಮಗೆ ಗೊತ್ತಿರಬಹುದು, ಪ್ರತಿಯೊಂದು ಮನೆಗೂ ಕೂಡ ಖರ್ಚು ಜಾಸ್ತಿ ಬರುತ್ತೆ, ಇನ್ಕಮ್ ಕಡಿಮೆ ಆಗುತ್ತೆ. ಇಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ನ್ಯೂ ಇಂಡಿಯಾದ ಜೊತೆ ಕುತ್ಕೊಂಡು ಒಂದು ಪ್ಲಾನ್ ಮಾಡ್ತಾ ಇದೆ. ಪ್ರತಿಯೊಂದು ಮನೆಗೂ ಕೂಡ ಯಾರಿಗೆಲ್ಲ ಖರ್ಚು ಜಾಸ್ತಿ ಬರುತ್ತೆ, ಇನ್ಕಮ್ ಕಡಿಮೆ ಬರುತ್ತೆ, ಖರ್ಚನ್ನಂತೂ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ, ಇನ್ಕಮ್ ಅನ್ನು ಖಂಡಿತವಾಗಿ ಜಾಸ್ತಿ ಮಾಡಬಹುದು ಅಂತೇಳಿ ಇವತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಪುರಾವೆ ಸಮೇತ ಮಾಡಿಕೊಟ್ಟಿದೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಮ್ಮ ಸಾಧಕರಿಗೆ ನಮ್ಮ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಪರವಾಗಿ, ನ್ಯೂ ಇಂಡಿಯಾದ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ನೀವು ದೂರ ಊರಿದಿಂದ ಇವತ್ತು ನಮ್ಮ ಹೆಡ್ ಆಫೀಸಿಗೆ ಬಂದಿದ್ದೀರಾ. ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡುವವರು, ನಿಮ್ಗೂ ಕೂಡ ಇವತ್ತೊಂದು ಏನಾದ್ರೂ ಇನ್ಕಮ್ ಜಾಸ್ತಿ ಆಗಬೇಕು, ಖರ್ಚಿಗಿಂತ ಜಾಸ್ತಿ ಇನ್ಕಮ್ ಬರ್ಬೇಕಂತ ಇದ್ರೆ ಖಂಡಿತವಾಗಿಯೂ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಇದು ನಾಯಕರ ನಂಬರ್ ನಿಮ್ಮ ಕೈಯಲ್ಲಿ ಇರ್ಬೋದು, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಕೂಡ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ಇವತ್ತು ನಾನು ಅವರಿಗೆ ಸನ್ಮಾನ ಮಾಡಲಿಕ್ಕೆ ನಮ್ಮ ಕೋರ್ ಲೀಡರ್ ಆದಂತ ನಮ್ಮ ಇವರು ದಿನೇಶ್ ಕೊಲ್ಯ ಸರ್ ಅನ್ನು ನಾನು ಕರೀತಾ ಇದ್ದೇನೆ. ಸರ್, ಚಿನ್ನದ ಉಂಗುರ ನಮ್ಮ ಇವರು ಇದ್ರೀಸ್ ಸರ್ 50 ಅವರಿಗೆ ಹೇಳಿ. ಇಲ್ಲಿ ಕೊಡಿ. ಓಕೆ ಸ್ನೇಹಿತರೆ, ಇವತ್ತು ಎಲ್ಲರೂ ಕೂಡ ನೀವು ಜೋರಾಗಿ ಚಪ್ಪಾಳೆ ಮಾಡಿ. ಯಾಕಂದ್ರೆ ಮುಂದೊಂದು ದಿನ ಇವತ್ತು ಕೂಡ ಹೊಸೊಬ್ರು ಬಂದವರು ಲೈವ್ ನೋಡುವವರು ಸಾಧಕರಾಗಲೇಬೇಕು. ಇದು ನಮ್ಮ ಒಂದು ಆಶಯ ಆಗಿರುತ್ತೆ. ಇದಕ್ಕೆ ನಾನು ನಮ್ಮ ಇದ್ರೀಸ್ ಖಾನ್ ಅವರನ್ನು ನಾನು ವೆಲ್ಕಮ್ ಮಾಡಿ ಕರೀತಾ ಇದ್ದೀನಿ. ಸರ್, ಜೋರಾದ ನಿಮ್ಮ ಕೈ ಚಪ್ಪಾಳೆಯೊಂದಿಗೆ ನಮ್ಮ ಇದ್ರೀಸ್ ಖಾನ್ಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಕೂಡ ಮುಂದೂ ಕೂಡ ತುಂಬಾ ನಮ್ದು ಪ್ಲಾನ್ ಇದೆ, ತುಂಬಾ ಸಾಧನೆ ಮಾಡುವಂತ ದಾರಿ ಇದೆ, ಅದು ಕೂಡ ನಿಮ್ಗೆ ಗೊತ್ತಿದೆ, ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಕೂಡ ಬಡವರಿಗೂ ಕೂಡ ಈ ಸೇವೆಯನ್ನು ಮಾಡಿ ಅವರಿಗೂ ಕೂಡ ಮಾಡಿಸಿ ಅಂತ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ನಿಮ್ಮ ಜೋರಾದ ಚಪ್ಪಾಳೆ. ಅದೇ ತರ ಇನ್ನೊಂದು ನಮ್ಮ ಲೇಡಿ ಟೈಗರ್ ಅಂತ ಹೇಳಿದೆ, ರೆಹನಾ ಮೇಡಮ್ ಮತ್ತು ನಮ್ಮ ಇವರು ಇಮ್ರಾನ್ ಭಟ್ಕಲ್, ಅವರಿಗೂ ಕೂಡ ಒಂದು ಚಿನ್ನದ ಉಂಗುರ ನಮ್ಮ ಕೋರ್ ಟೀಮ್ ಲೀಡರ್ ಆದಂತ ನಮ್ಮ ಇವರು ಯಾರು ಅಬ್ದುಲ್ ಕಲಾಂ ಸರ್ ಬಂದು ಅವರಿಗೆ ಕೊಡ್ಬೇಕಂತ ಕೇಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ. ಸರ್, ಇವರ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಇವರು ಇಬ್ಬರು ಸೇರಿ 100% ನಾವು ಇದನ್ನು ಮುಟ್ಟಿಸಲೇಬೇಕಂತ ಹೇಳಿ ಇಡೀ ನಮ್ಮ ಭಟ್ಕಳದಲ್ಲಿ ಮತ್ತೆ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ. ಅದೇ ತರ
ನಮ್ದು ಇನ್ನೊಂದು ಲೀಡರ್ ಇದ್ದಾರೆ ಸಾಗರದಲ್ಲಿ, ನಾನು ಹೇಳಿದ ಇವತ್ತು ಗೋವಾದಿಂದ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ. ಅವರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆ. ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ನಮ್ಮ ಟೀಮ್ ಇದು ಗ್ರೇಟ್ ಲೀಡರ್ ಆದಂತ ನಮ್ಮ ಮೌರಿ ಸರ್ ಅನ್ನು ನಾನು ವೇದಿಕೆ ಕರೀತಾ ಇದ್ದೇನೆ. ಸರ್ ಸಾಗರದಿಂದ ಬಂದಂತ ತಾಯಿರ್ ಸರ್ ಇದನ್ನು ಈ ಒಂದು ಚಿನ್ನದ ಉಂಗುರನ್ನು ಪಡಿಬೇಕಾದ ಕೇಳ್ತಾ ಇದ್ದೇನೆ ಸರ್. ಓಕೆ ಸರ್, ಕಂಗ್ರಾಚುಲೇಷನ್ ಸರ್. ಅದೇ ತರ ನಮ್ಮ ಇನ್ನೊಂದು ಗ್ರೇಟ್ ಲೀಡರ್ ಇದ್ದಾರೆ ಸೈಯದ್ ಮೊಹಮ್ಮದ್ ಅಂತೇಳಿ, ಡಾಕ್ಟರ್ ಆಗಿದ್ದಾರೆ, ವೃತ್ತಿಯಲ್ಲಿ ಡಾಕ್ಟರ್ ಆದ್ರೂ ಕೂಡ ನಿಮ್ಮ ಜೊತೆ ನಾವು ಕೂಡ ಇದ್ದೇವೆ ಅಂತ ನಮಗೂ ಕೂಡ ಒಂದು ಒಳ್ಳೆಯ ಸಾಥಿಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾವು ವೇದಿಕೆ ಕರೀತಾ ಇದ್ದೇನೆ. ಅವರನ್ನು ವೆಲ್ಕಮ್ ಮಾಡ್ಲಿಕ್ಕೆ ನಮ್ಮ ಬಳ್ಳಾರಿಯಿಂದ ಬಂದಂತ ರೆಡ್ಡಿ ಸರ್ ಅನ್ನು ನಾನು ವೇದಿಕೆ ಕರೀತಾ ಇದ್ದೇನೆ. ಸರ್ ಬಂದು ಅವರಿಗೂ ಕೂಡ ಒಂದು ಕೊಡಿ 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 ಅವ್ರು ಇಲ್ಲಿದ್ದು ಸರ್. ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ. ಓಕೆ, ಥ್ಯಾಂಕ್ ಯು ಸರ್, ಕಂಗ್ರಾಚುಲೇಷನ್ ಸರ್. ನಿಮ್ಮ ಸಪೋರ್ಟ್ ಇನ್ನೂ ಕೂಡ ಮುಂದೆ ಈ ತರ ಇರಬೇಕು ಸರ್ ನಮ್ಮ ಇಂಟರ್ನ್ಯಾಷನಲ್ ಬಿಸಿನೆಸ್ ಗ್ರೂಪಿಗೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಅದೇ ತರ ಇನ್ನೊಂದು ನಮ್ಮ ಲೀಡರ್ ಇದ್ದಾರೆ. ನಾನು ಹೇಳಿದೆ ಒಂದು 3 ವಾರದಲ್ಲಿ 250ಕ್ಕಿಂತ ಮೇಲೆ ಗ್ರಾಹಕರನ್ನು ಮಾಡಿದಂತವರು. ಅವರಿಗೆ ಇವತ್ತು ನಾವು ದೊಡ್ಡ ಲೆವೆಲ್ ಅಲ್ಲಿ ಸನ್ಮಾನ ಮಾಡಲೇಬೇಕು. ಅದಕ್ಕೆ ಅವರನ್ನು ನಾನು ಫಸ್ಟ್ ಆಫ್ ಆಲ್ ವೇದಿಕೆ ಕರೀತಾ ಇದ್ದೇನೆ. ಅವರಿಗೂ ಕೂಡ ಚಿನ್ನದ ಉಂಗುರ ಕೊಟ್ಟು ಅದರ ಜೊತೆಗೆ ಒಂದು ಸಾಲು ಹಾಕಿ, ಅಲ್ಲಿಂದ ಸಾಲು ಹಾಕಿ ಸನ್ಮಾನಿಸಬೇಕಂತ ಇದ್ದೇವೆ. ನಮ್ಮ ಹುಸೇನ್ ಬಣ್ಕಲ್ ಸರ್, ಒಮ್ಮೆ ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ. ಒಂದು ಮೂಮೆಂಟ್. ಇವರನ್ನು ಈ ಬಿಸಿನೆಸ್ ಇದಕ್ಕೆ ಒಂದು ಕರೆದಂತ ಒಂದು ಲೀಡರ್, ಅವರನ್ನು ಕೂಡ ನಾನು ಕರೀತಾ ಇದ್ದೇನೆ. ನಮ್ಮ ಅಬ್ದುಲ್ ಕಲಾಂ ಸರ್ ಅಂಡ್ ನಮ್ಮ ತಾಯಿರ್ ಸರ್, ಇವರಿಗೂ ಕೂಡ ಒಂದು ಒಳ್ಳೆಯ ಒಂದು ಸನ್ಮಾನ ಮಾಡಬೇಕಾದ ಕೇಳಿಕೊಳ್ತಾ ಇದ್ದೇವೆ. ಸರ್ ಕೈ ಚಪ್ಪಾಳೆ, ಜೋರಾದ ಚಪ್ಪಾಳೆ ಸರ್. ಅವರಿಗೆ ಒಂದು ಮೂವ್ಮೆಂಟ್ ಕೊಡ್ಬೇಕಂತ ಕೇಳ್ತಾ ಇದ್ದೇನೆ ಸರ್. ನಮ್ಮ ಇಂಟರ್ನ್ಯಾಷನಲ್ ಬಿಸಿನೆಸ್ ಗ್ರೂಪ್ ಪರವಾಗಿ ಅವರಿಗೂ ಕೂಡ, ಯಾಕಂತ ಹೇಳಿದ್ರೆ ಇವರು ಇವತ್ತು ಮಾಡಿದ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಮಾಡ್ಲಿಕ್ಕೆ ಆಗುತ್ತೆ. ಅದೇ ತರ ಅವರಿಗೆ ಚಿನ್ನದ ಉಂಗುರವನ್ನು ಕೂಡ ಸರ್ ಇವತ್ತು ಸರ್ ಕೂತ್ಕೊಳ್ಳಿ ಸರ್, ಅವರಿಗೂ ಕೂಡ ಒಂದು ಚಿನ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅದೇ ತರ ಇನ್ನೂ ಕೂಡ ಕೆಲವೊಂದು ಲೀಡರ್ಸ್ ಇದ್ದಾರೆ. ನಾವು ಈ ಒಂದು ಸಾಧಕರನ್ನು ಮರೆಯಲ್ಲ, ಮತ್ತೆ ಕೂಡ ನಾವು ಇದನ್ನು ಕಂಟಿನ್ಯೂ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಗ್ರಾಹಕರಿಗೂ ಕೂಡ ಯಾವುದೇ ತರದ ಒಂದು ನೋವಾಗಬಾರ್ದು ಅಂತ ಹೇಳಿ ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ಮತ್ತೆ ಮುಂದುವರಿಸಿ ಇವತ್ತು ನಾವು ಡ್ರಾ ಏನಿದೆ ಆ ಒಂದು ವಿಷಯಕ್ಕೆ ಹೋಗ್ತಾ ಇದ್ದೇವೆ. ನಾನು ನಮ್ಮ ಸಮಸ್ಯರಿಗೆ ಸ್ಟೇಜ್ ಅನ್ನು ಬಿಟ್ಕೊಡ್ತಾ ಇದ್ದೇನೆ. ಓವರ್ ಟು ಯು ಸಮಸ್ಯರ್. ಕರ್ನಾಟಕದ ಮುಕ್ಕು ಮೂಲೆಯಲ್ಲಿ ಈ ಒಂದು ಪ್ರೀಮಿಯಂ ಸೇವಿಂಗ್ ಪ್ಲಾನ್ ಇದೆ ಅಂತೇಳಿ ಮೊದಲು ಹೇಳಿದಾಗ ಒಂಥರ ವಿಚಲಿತನಾದೆ. ಅದರಲ್ಲೂ ಬೆಂಗಳೂರಿನವರು, ಬಣ್ಕಲಿನವರು, ಭಟ್ಕಳದವರು, ಸಾಗರದವರು, ಸರ್ ಡಾಕ್ಟರ್ ಸರ್ ಇಲ್ಲಿ ಅವರು ಸಾಗರದವರು, ಅವರು ಇವರು ಅಂದ್ರೆ ನಮ್ಮ ಕರ್ನಾಟಕದ ಮುಕ್ಕು ಮೂಲೆಯಲ್ಲಿಯೂ ಸಂಚಲನ ಆಗಿದೆ ಅನ್ನೋದಕ್ಕೆ ಇಲ್ಲಿ ನಡೆದ ಸನ್ಮಾನಗಳೇ ಸಾಕ್ಷಿ. ಏನೇ ಆಗಲಿ, ಈ ಒಂದು ಸೇವಿಂಗ್ ಪ್ಲಾನ್ ಏನಿದೆ ಇದು ಬಡವರಿಗೆ ಹಾಗೂ ಮಧ್ಯಮ ವರ್ಗಕ್ಕೆ ನಾವು ಕೊಡುವ ಒಂದು ದೊಡ್ಡ ಕೊಡುಗೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಸ್ಕೀಮ್ಗಳು ನಡೀತಾ ಇದೆ, ತುಂಬಾ ಕಡೆಗಳಲ್ಲಿ, ತುಂಬಾ ಪ್ರದೇಶದಲ್ಲಿದೆ. ಆದರೆ ಈ ಸ್ಕೀಮ್ ಏನಿದೆ, ಒಂದನೇದು 16 ತಿಂಗಳು ಕಟ್ಟುವ 16,000, ಆ 16,000ಕ್ಕೆ 18,000 ರೂಪಾಯಿಯನ್ನ ಹಿಂದೆ ಕೊಡ್ತಾರೆ. ಒಂದು. ಎರಡನೇದು, ಪ್ರತಿ ತಿಂಗಳು ಕೂಡ ಆ ನಡೆಯುವ ಒಂದೊಂದು ಆ ಡ್ರಾಗಳ ಬಗ್ಗೆ ನಾವು ಗಮನ ಹರಿಸಿದಾಗ ಇದು ನಿಜವಾಗಿಯೂ ಬಡವರ ಹಾಗೂ ಮಧ್ಯಮ ವರ್ಗದ ಆ ಜನರ ಜೀವನ ಸುಖಮಯವಾಗಿರಲು ಒಂದು ಸಾಧಕ ಇದು ಆಗಿದೆ ಅಂತ ಹೇಳ ಬಯಸ್ತೀನಿ. ಮಿಕ್ಕಿದ್ದು ನಾವು ಈ ಕೊಡುವ 1,000 ರೂಪಾಯಿಯಲ್ಲಿ, ಆ ತಿಂಗಳು ಪಾವತಿಸುವ 1,000 ರೂಪಾಯಿಯಲ್ಲಿಯೂ ಅದು ಬಡವರಿಗೆ, ನಿರ್ಗತಿಕರಿಗೆ ಅದರಲ್ಲಿ ಒಂದು ಪಾಲು ನಾವು ಕೊಟ್ಟಂತಾಗ್ತದೆ ಅಂತೇಳಿ ನಾನು ತಿಳ್ಕೊತೀನಿ. ಯಾಕಂದ್ರೆ 3 ಮನೆಗಳು
ವಿಶಾಲವಾದ 3 ಮನೆಗಳು ಅದು ನಿರ್ಗತಿಕರ ಪಾಲಾಗಲಿಕ್ಕಿದೆ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ ಬಯಸ್ತೀನಿ. ಈ ಒಂದು ವಿಶಾಲ ಮನೋಭಾವನೆಯನ್ನು ಇಟ್ಟುಕೊಂಡು ಈ ಕೊಡುಗೆಯನ್ನು ನೀಡಿದ ಆ ನಿವ್ವಿಂಡಿಯ ಸ್ಥಾಪಕರಾದ ಅಶ್ರಫ್ ಬಜ್ಪೆ ಇವರನ್ನು ಭಾಳ ಮುಕ್ತ ಕಂಠದಿಂದ ಪ್ರಶಂಸಿಸ್ತಾ ಇದ್ದೀನಿ, ಹೊಗಳ್ತಾ ಇದ್ದೀನಿ. ಮಾತ್ರವಲ್ಲ, ಅವರ ಆ ಮುಂದಿನ ಜೀವನ ಅವರಿಗೆ ದೇವರ ಆಯುರಾರೋಗ್ಯವನ್ನು, ದೀರ್ಘ ಆಯುಷ್ಯವನ್ನು ಪ್ರತಿಪಾದಿಸಲಿ. ಮಾತ್ರವಲ್ಲ, ಈ ಒಂದು ಇಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ ಮಾಡಲು ಅವರಿಗೆ ಇನ್ನೂ ದೇವರು ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಹೌದು, ಅಶ್ರಫ್ ಸರ್ ಬರ್ತಾ ಇದ್ದಾರೆ ಅಂತೇಳಿ ಆ ಸುದ್ದಿ ತಿಳಿದಾಗಲೇ ಭಾಳ ಸಂತೋಷವಾಗುತ್ತೆ. ಯಾಕಂತ ಹೇಳಿದರೆ ಈ ವೇದಿಕೆ ಏನಿದೆ ಅದು ತುಂಬಿ ತುಳುಗುತ್ತೆ. ನನ್ನ ಗ್ರಾಹಕ ಬಂಧುಗಳೇ, ಒಂದು ಮಾತು ಹೇಳ ಬಯಸ್ತೀನಿ. ನಮ್ಮಲ್ಲಿ ವಿಶಾಲವಾದ ಸಭಾಂಗಣ ಇದೆ, ಕೆಳಗಿದೆ. ಆದರೆ ಈ ನೇರ ಪ್ರಸಾರ ಮಾಡಲಿಕ್ಕೆ ಅಲ್ಲಿ ಇಂಟರ್ನೆಟ್ಟಿನ ಕೊರತೆ ಇದೆ. ಅದಕ್ಕೋಸ್ಕರ ನಮ್ಮ ಈ ಕಚೇರಿಗೆ ಬಂದು ನಾವಿಲ್ಲಿ ಸ್ವಲ್ಪ ಕಂಜೆಸ್ಟ್ ಆಗಿ ನಿಲ್ಲಲು ಸ್ವಲ್ಪ ನಮ್ಮ ಮಹಿಳಾ ಶಿರೋಮಣಿಗಳು ತುಂಬ ಸಂಖ್ಯೆಯಲ್ಲಿದ್ದಾರೆ, ಅವರಿಗೂ ಕೂಡ ನಿಲ್ಲಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಎಲ್ಲರಲ್ಲೂ ಕ್ಷಮೆ ಯಾಚಿಸುತ್ತಾ ನಾವು ನೇರವಾಗಿ ಡ್ರಾ ಕಾರ್ಯಕ್ರಮಕ್ಕೆ ಬರುವ ಮೊದಲು ಆ ನಾಣ್ಯಗಳನ್ನು ನೀವು ನೋಡಬೇಕು. ಆ ನಾಣ್ಯಗಳನ್ನು ನೋಡಿದ ನಂತರ ಅಶ್ರಫ್ ಸರ್ ನಮ್ಮ ಜೊತೆಗಿರ್ತಾರೆ. ಅವರ ಸಮಕ್ಷಮದಲ್ಲಿ ಈ ಡ್ರಾ ಕಾರ್ಯಕ್ರಮ ನಡೀತದೆ. ಈಗ ನೀವು ನಿಮ್ಮ ಆ ನಾಣ್ಯಗಳನ್ನು, ಅದೃಷ್ಟದ ಸಂಖ್ಯೆಯನ್ನು ನಿಮ್ಮ ಕಣ್ಣಿಂದ ಪೂರ್ತಿಯಾಗಿ ನಿಮಗೆ ಮನಸ್ಸಿಗೆ ಸಮಾಧಾನವಾಗುವ ಶೈಲಿಯಲ್ಲಿ ಆ ನಾಣ್ಯಗಳನ್ನು ನೀವು ನೋಡಲಿಕ್ಕೆ ಈಗ ಪ್ರಾರಂಭಿಸ್ತೀರಾ. ಭಾಳ ಸಮಯ ನಮ್ಮ ಜೊತೆಗೆ ಕಲ್ತಿದ್ದೀರಾ, ಭಾಳ ಸಮಯ ನಿರೀಕ್ಷಿಸ್ತಾ ಇದ್ದೀರಾ. ಭಾಳ ದೂರದ ಬಳ್ಳಾರಿಯಿಂದ ಬಂದ ನಮ್ಮ ಬಳ್ಳಾರಿಯ ಸರ್ ಅವರು ಆಗಲೇ ಹೇಳ್ತಾ ಇದ್ರು, ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ, ಕರೆ ಅಂದರೆ ಪ್ರತಿ ಒಂದು ಕಡೆಯಲ್ಲಿಯೂ ಕರೆಗಳು ಬರ್ತಾ ಇತ್ತು. ಈ ವಿಳಂಬವಾಗಲಿಕ್ಕೆ ನಾವು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅಶ್ರಫ್ ರವರನ್ನ ಕಾಯ್ತಾ ಇದ್ವಿ. ಅವರ ಅನುಪಸ್ಥಿತಿ ಇರುವಾಗಲೇ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ವಿ, ನಿಮಗೆ ತೊಂದರೆಯಾಗಬಾರದು ಎಂಬ ನಿಟ್ಟಿನಲ್ಲಿ. ಇಲ್ಲಿ ನಾಣ್ಯಗಳನ್ನು ಬೆದ್ರಾ ಮೀಡಿಯಾ ತೋರಿಸ್ತಾ ಇದೆ. ಆ ನಾಣ್ಯಗಳೆಲ್ಲವನ್ನು ನಿಮ್ಮ ಕಣ್ಣಾರೆ, ನಿಮ್ಮ ಕಣ್ ತುಂಬಿ ನೋಡಿ. ಯಾಕಂದರೆ ಆ ನಾಣ್ಯಗಳನ್ನು ನೋಡಿದಾಗ ಒಂದು ಸಂತೋಷ, ಒಂದು ಸಮಾಧಾನ ನಮ್ಮಲ್ಲಾಗ್ತದೆ. ಇದು ಫ್ರೀ ಡ್ರಾ, ಯಾವುದೇ ದುಡ್ಡಿನ ಇದು ಡ್ರಾ ಅಲ್ಲ, ಇದು ಫ್ರೀ ಡ್ರಾ ಆಗಿದೆ. ಯಾಕಂದರೆ ನೀವು ನಮ್ಮ ಕುಟುಂಬಕ್ಕೆ ಸೇರಿದ್ದೀರಾ. ಆ ಕುಟುಂಬವನ್ನು ಸೇರಿದ ತಕ್ಷಣ ಇನ್ನು ಫೆಬ್ರವರಿ ತನಕ ಕಾಯಬೇಕಲ್ಲ ಎಂಬ ಆ ಒಂದು ನೆನಪು ನಿಮ್ಮಲ್ಲಿದ್ದರೆ ಅದನ್ನು ದೂರಗೊಳಿಸುವ ಇಂಥ ಒಂದು ವಿಶೇಷ ಡ್ರಾಗಳ ಮೂಲಕ ನಿಮ್ಮನ್ನು ಹರ್ಷಗೊಳಿಸುವ ಎಂಬ ಉದ್ದೇಶದಿಂದ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಹಾಗೂ ನಿವ್ವಿಂಡಿಯಾ ಇಂಥ ಒಂದು ಹೆಜ್ಜೆಯನ್ನಿಟ್ಟಿದೆ. ಇದು ನಿಜವಾಗಿಯೂ ಈ ಬಡವರ ಹಾಗೂ ಮಧ್ಯಮ ವರ್ಗದವರ ಕಣ್ಣು ತೆರೆಸಲು, ಅವರ ಜೀವನೋಪಾಯಕ್ಕೆ ಒಂದು ಹಾದಿಯನ್ನು ಸುಗಮಗೊಳಿಸಲು ಈ ಒಂದು ಯೋಜನೆ ನಿಜವಾಗಿಯೂ ಇದು ಪ್ರತಿಕೂಲವಾಗುತ್ತೆ. ಗ್ರಾಹಕ ಬಂಧುಗಳೇ, ನೀವು ಸೇರಿದ್ದೀರಾ, ಆದರೆ ನಿಮ್ಮಲ್ಲಿ ತುಂಬ ದೊಡ್ಡ ಕುಟುಂಬ ಇದೆ, ನಿಮ್ಮ ಆ ಸ್ನೇಹಿತರ ಬಳಗ ಇದೆ. ನಿಮ್ಮ ಪ್ರತಿ ಒಂದು ಹೆಜ್ಜೆಯನ್ನು ಕೂಡ ಅವರನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಯಾಕಂತ ಹೇಳಿದರೆ ಈ ಒಂದು ಸೇವಿಂಗ್ ಪ್ಲ್ಯಾನ್ನ ಬಗ್ಗೆ ಅವರಿಗೆ ಮಾಹಿತಿ ಕೊಡಿ. ಇದು ನಿಜವಾಗಿಯೂ ನಿಮ್ಮೆಲ್ಲರ ಜೀವನ ಬೆಳಗುವ, ನಿಮ್ಮೆಲ್ಲರಿಗೂ ನಿಮ್ಮ ಜೀವನವನ್ನು ಹರ್ಷೋದ್ಗಾರದಲ್ಲಿ ತುಂಬಿಸುವ ಒಂದು ಯೋಜನೆಯಾಗಿದೆ. ಯಾವುದೇ ಸಂಶಯ ಬೇಡ. ಯಾಕಂತ ಹೇಳಿದರೆ ಈ ಹಿಂದಿನ ಡ್ರಾದಲ್ಲಿ ನಮ್ಮ ಕರಪತ್ರ ಅನಾವರಣಗೊಳಿಸುವಾಗ ನಮ್ಮ MD ಸರ್ ಹೇಳಿದ ಆ ಕೆಲವು ಮಾತುಗಳು ಖಂಡಿತ ನಿಮ್ಮ ಆ ಕಿವಿಯ ತಮಟೆಗೆ ಬಡಿದಿರಬಹುದು ಅಂತ ನಾನು ತಿಳ್ಕೊತೀನಿ. ಅಷ್ಟೊಂದು ಸುಂದರವಾಗಿ, ಅಷ್ಟೊಂದು ವಿಶ್ಲೇಷಣ ರೂಪದಲ್ಲಿ ನಿಮ್ಮ ಮನ ಮುಟ್ಟುವ ಹಾಗೆ ಅವರು ಮಾತಾಡಿದರು. ಸಂಶಯ ಇದ್ದರೆ ದೂರಗೊಳಿಸಿ, ನಿಮ್ಮಲ್ಲಿ ಏನಾದರೂ ಅದರ ಬಗ್ಗೆ ಸಂಶಯ ಇದ್ದರೆ ನೇರ ಕರೆ ಮಾಡಿ ಅಂತೇಳಿ ಆ ಎದೆಗಾರಿಕೆಯಿಂದ ಅವರು ಮಾತು ಹೇಳಿದರು. ಆ ಮಾತು ನಿಜವಾಗಿಯೂ ನಿಮ್ಮೆಲ್ಲರ ಮನಸ್ಸು ಮುಟ್ಟಿದೆ ಅಂತೇಳಿ ತಿಳ್ಕೊತೀನಿ. ನೀವಂತೂ ವಿಶ್ವಾಸದ ಮೂಲಕ ನಮ್ಮ ಈ ಸೇವಿಂಗ್ ಪ್ಲಾನಿಗೆ ಸೇರಿದ್ದೀರಾ. ನಿಮ್ಮ ಸ್ನೇಹಿತರ ಬಳಗವನ್ನು ಕರೆದುಕೊಂಡು ಬನ್ನಿ, ನಿಮ್ಮ ಕುಟುಂಬದ ಸದಸ್ಯರನ್ನ ಕರ್ಕೊಂಡು ಬನ್ನಿ. ಮಾತ್ರವಲ್ಲ, ನಿಮ್ಮ ನೆರೆಯವರಿಗೂ ಕೂಡ ಇದರ ಮಾಹಿತಿ ಕೊಡಿ. ಮತ್ತೆ ಅವರು ನಾಳೆ ಪಶ್ಚಾತ್ತಾಪ ಪಡುವ ಹಾಗೆ ಮಾಡಬೇಡಿ. ಯಾಕಂದ್ರೆ ನಿಮ್ಮ ನೆರೆಗೆ ಒಂದು ಬಹುಮಾನ ಬಂತು ಅಂತ ಹೇಳಿ ಆದ್ರೆ ನಾಡಿದ್ದು ಅವರು ನಿಮ್ಮನ್ನ ತರಾಟೆಗೆ ತೆಗೆದುಕೊಳ್ಳಬಹುದು. ಯಾಕೆ ನಮಗೆ ಈ ಪ್ಲಾನ್ ನಿಮ್ಗೆ ಹೇಳಲಿಲ್ಲ ಅನ್ನೋದನ್ನ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗ್ರಾಹಕ ಬಂಧುಗಳೇ, ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬ ಸದಸ್ಯರಿಗೆ ಮಾತ್ರವಲ್ಲ ನಿಮ್ಮ ನೆರೆಯವರಿಗೆ ಈ ಒಂದು ಸೇವಿಂಗ್ ಪ್ಲಾನ್ ಬಗ್ಗೆ ಮಾಹಿತಿ ಕೊಡಿ. ಅವರು ಮಾಹಿತಿ ಪಡೆದುಕೊಂಡಿರೋದಿಲ್ಲ. ಒಂದು ವೇಳೆ ಅವರು ಮಾಹಿತಿ ಪಡೆದಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಈ ಒಂದು ನಿವ್ವಿಂಡಿಯಾ ಹಾಗೂ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪಿನ ಈ ಒಂದು ಸೇವಿಂಗ್ ಪ್ಲಾನಿಗೆ ಅವರು ಖಂಡಿತ ಸದಸ್ಯತ್ವವನ್ನು ಪಡೆದುಕೊಳ್ತಾರೆ. ನಮ್ಮ ಅತ್ಯುತ್ತಮ
ಉತ್ತಮವಾದ ಲೀಡರ್ಸ್ ನಾಯಕರಿದ್ದಾರೆ. ಪ್ರತಿ ಒಂದು ಊರಿನಲ್ಲಿಯೂ ಕೂಡ ಸಮರ್ಥ ನಾಯಕರಿದ್ದಾರೆ, ವಿಶ್ವಾಸಕ್ಕೆ ಅರ್ಹವಾದ ನಾಯಕರಿದ್ದಾರೆ. ಈಗ ಇಲ್ಲಿ ಬಂದ ಆ ನಾಯಕರ ಮುಖವನ್ನು ನೋಡುವಾಗ ನಮಗೆ ಬಹಳ ಸಂತೋಷವಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಒಬ್ಬನಿಗೆ ಒಬ್ಬ ಆ ಪ್ರಜೆಯನ್ನ ಈ ಭವ್ಯ ಭಾರತ ದೇಶದ ಒಬ್ಬ ಪ್ರಜೆಗೆ ಒಂದು ಅವಕಾಶ, ಯಾವ ರೀತಿಯ ಅವಕಾಶ ಅಂದರೆ ಒಂದು ಉದ್ಯೋಗ ಕೊಡುವ ಅವಕಾಶ. ಉದ್ಯೋಗ ಕೊಡುವುದು ಮಾತ್ರವಲ್ಲ, ಆ ಉದ್ಯೋಗ ಕೊಟ್ಟ ಆ ಜನನಾಯಕ ಆ ಉದ್ಯೋಗ ಕೊಡಿಸಿದ ಶಕ್ತಿಯೊಂದಿಗೆ ಆ ಜನರನ್ನ ಈ ಗ್ರೂಪಿಗೆ ಸೇರಿಸುವ ಒಂದು ಪ್ರಯತ್ನ ನಿಜವಾಗಿಯೂ ಶ್ಲಾಘನೀಯ. ಇದು 16 ತಿಂಗಳುಗಳು ಬೆಳೆಯುತ್ತದೆ. ಪ್ರತಿ ತಿಂಗಳಲ್ಲಿಯೂ ಕೂಡ ನಮಗೆ ಊಹಿಸಲಾಗದ ಅದ್ಭುತವಾದ 15 ಕೋಟಿ ರೂಪಾಯಿಯ ಬಹುಮಾನಗಳು ಇದರಲ್ಲಿದೆ. ಮಾತ್ರವಲ್ಲ, ನಾನು ಮೊದಲೇ ಹೇಳಿದೆ, ಮೂವರಿಗೆ ಇದರಲ್ಲಿ 3 ಮನೆಗಳಿದೆ. ಅದು ಯಾವ ರೀತಿಯ ಮನೆ ಅಂತ ಹೇಳಿದರೆ, ನಿರ್ಗತಿಕರ ಪಾಲಿಗೆ ಆಸರೆಯಾಗುವ ಆ 3 ಮನೆಗಳು ನಿಜವಾಗಿಯೂ ಇದು ಬಡವರ ಪಾಲಿಗೆ ಒಂದು ಆಶಾದಾಯಕವಾಗಿ ಬಡವರ ಜೀವನವನ್ನು ಕಲ್ಪಿಸುವ, ಬಡವರಿಗೆ ಒಂದು ಸೂರು ಒದಗಿಸುವ, ಬಡವರಿಗೆ ನೆರಳಾಗುವ ಆ 3 ಮನೆಗಳು ಆ ಯಾರು ಅದೃಷ್ಟವಂತರು ಅನ್ನೋದನ್ನು ನಾವು ಕೊನೆಯಲ್ಲಿ ಕಾಯಬೇಕಾಗತ್ತೆ. ಏನೇ ಇರಲಿ, ನಾಣ್ಯಗಳನ್ನೆಲ್ಲ ಬಹಳ ಸುಂದರವಾಗಿ ನಿಮ್ಮ ಕಣ್ಣಿನ ರೆಪ್ಪೆಯೊಳಗೆ ತುಂಬಿಸಿಟ್ಟಿದ್ದೀರಾ. ಎಲ್ಲರೂ ತಮ್ಮ ತಮ್ಮ ನಾಣ್ಯಗಳನ್ನು ನೋಡಿ ಸಂತೋಷದಿಂದ ಆ ಮುಗುಳು ನಗುವಿನೊಂದಿಗೆ ನನ್ನ ನಾಣ್ಯ ಇದರಲ್ಲಿ ಇದೆ ಅಂತೇಳಿ ಸಮಾಧಾನವನ್ನು ವ್ಯಕ್ತಪಡಿಸಿದ್ದೀರಾ. ಬೆದ್ರಾ ಮೀಡಿಯಾದ ಕ್ಯಾಮರಾ ಅಂತೂ ಪ್ರತಿ ಒಂದು ನಾಣ್ಯಗಳನ್ನು ಕೂಡ ನಿಮಗೆ ತೋರಿಸಿದೆ. ಆ ಇರ್ಫಾನ್ ಅವರೇ ಕೂಡ ಖುದ್ದಾಗಿ ಇಂದು ಜುಬೇರ್ ಅವರ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟುಕೊಂಡು ಬಹಳ ಆತ್ಮೀಯತೆಯಿಂದ ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ನೇರ ಪ್ರಸಾರವನ್ನ ಅವರ ಕೈಯಿಂದಲೇ ಮಾಡ್ತಾ ಇದ್ದಾರೆ. ನಾಣ್ಯಗಳನ್ನೆಲ್ಲ ನೋಡಿದ್ದೀರಾ. ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಹಾಗೂ ನಿವ್ ಇಂಡಿಯಾ ಸಹಯೋಗದೊಂದಿಗೆ ಮಾಡ್ತಾ ಇರುವ ಈ 15ನೇ ಆವೃತ್ತಿ ಅಂದರೆ ಇದು ಇಂದು ನಿನ್ನೆಯದಲ್ಲ, ಇದಕ್ಕೆ ವರ್ಷಗಳ ಕಾಲದ ಇತಿಹಾಸ ಇದೆ. ಇದು ನೀವು ಯಾವುದೇ ರೀತಿಯ ಸಂಶಯಕ್ಕೆ ಎಡವು ಮಾಡುವ ಪ್ಲಾನ್ ಇದಲ್ಲ. ಯಾಕಂತ ಹೇಳಿದ್ರೆ ಈ ನಿವ್ ಇಂಡಿಯಾ ಅನ್ನುವ ಈ ಮರ ಮೊದಲು ಚಿಕ್ಕದಾಗಿತ್ತು, ಈಗ ಬೆಳೆದು ಹೆಮ್ಮರವಾಗಿದೆ. ಅದೆಷ್ಟೋ ನಿರಾಶ್ರಿತರಿಗೆ ಆಸರೆಯಾಗಿದೆ, ಅದೆಷ್ಟೋ ಬಡವರ ಕಣ್ಣೀರು ಒರೆಸಿದೆ. ಮಾತ್ರವಲ್ಲ, ಅದೆಷ್ಟೋ ಅಸಹಾಯಕರಿಗೆ ಧ್ವನಿಯಾಗಿದೆ ಈ ನಿವ್ ಇಂಡಿಯಾ. 15ನೇ ಆವೃತ್ತಿ ಅಂದರೆ 12ನೇ ಆವೃತ್ತಿಯ ನಂತರ ನಮ್ಮ ಅಶ್ರಫ್ ಸರ್ ಅವರು ಮೊದಲು 15,000 ಕಟ್ಟಿದವರಿಗೆ 18,000 ಕೊಟ್ಟರು. ಆಗಲೇ ಸಂಶಯಕ್ಕೆ ಬಹಳಷ್ಟು ಪುರಾವೆಗಳು ಬಂತು. ಆದರೂ ಕೆಂಗಡದ ಅಶ್ರಫ್ ಹೇಳಿದರು, ಇದು ನಾನು ಬಡವರಿಗೆ ಕೊಡ್ತಾ ಇರೋದು, ಪ್ರಶ್ನೆ ಮಾಡಬೇಡಿ ಅಂತೇಳಿ. ಅಂದರೆ ಎದೆಗಾರಿಕೆ, ಆ ಎದೆಗಾರಿಕೆ, ಆ ಹೃದಯದಲ್ಲಿರುವ ಶ್ರೀಮಂತಿಕೆ. ನಂತರ ಆ ರೋಯಲ್ ಸ್ಕೀಮ್ ಅಂತೇಳಿ ಮಾಡಿದರು. 14ನೇ ಆವೃತ್ತಿಯಲ್ಲಿ ಅಲ್ಲಿ ಕೊಟ್ಟಿರೋದು 12,000 ಪಾವತಿಸಿದವರಿಗೆ 14,000. ಇದು ನಿಜವಾಗಿಯೂ ಪ್ರತಿಯೊಬ್ಬರಿಗೂ ಅವರು ಕಟ್ಟಿದ ದುಡ್ಡು ಯಾವುದೇ ರೀತಿಯಲ್ಲಿಯೂ ಯಾವುದೇ ಕ್ಷಣಕ್ಕೂ ಅದು ಹಾಳಾಗದೆ ಅವರು ಕಟ್ಟಿದಕ್ಕೆ ಅದಕ್ಕೆ ಕಂಪನಿ ವತಿಯಿಂದ ಆ ನಿವ್ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜಾಸ್ತಿ ಕೊಟ್ಟು ಅದನ್ನ ಅವರು ಮಾಡ್ತಾ ಇದ್ದಾರೆ. ಈಗ ನಿಮ್ಮ ನಾಣ್ಯಗಳನ್ನೆಲ್ಲ ನೋಡಿದ್ದೀರಾ. ನಾವು ಮೊದಲು ಆ ಡ್ರಾಕ್ಕೆ ಅಣಿಯಾಗೋಣ. ಏನ್ ಸರ್ ಬರ್ತಾರೆ ಅಂದ್ರೆ ಕಾಯಿಸೋದು ಬೇಡ ಸರ್, ತುಂಬಾ ಕ್ಷಣದಿಂದ ಕಾಯ್ತಾ ಇದ್ದಾರೆ ಸರ್. ಇದು ನಮ್ಮ ಹೌದು, ಮ್ಯಾಜಿಕ್ ಡಬ್ಬವನ್ನೊಮ್ಮೆ ವೇದಿಕೆಗೆ ತನ್ನಿ. ಆ ಬೆದ್ರಾ ಮೀಡಿಯಾದ ಕಣ್ಣು ಮ್ಯಾಜಿಕ್ ಡಬ್ಬಕ್ಕೆ ಒಮ್ಮೆ ಬೀಳಲಿ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸಂಶಯದಲ್ಲಿ ನೋಡುತ್ತಿರುವ ಬಹಳಷ್ಟು ಕಣ್ಣುಗಳಿದೆ. ಅಂದ್ರೆ ಒಬ್ಬರಿಂದಾಗಿ ಬಹಳಷ್ಟು ಹೆಸರು ಹಾಳು ಮಾಡಿಕೊಳ್ಳುವ ಆ ಶ್ರೀಮಂತ ಹೃದಯವಂತರು ಇಂದು ಇದ್ದಾರೆ. ಹಾಗಾಗಿ ಆ ಮ್ಯಾಜಿಕ್ ಡಬ್ಬವನ್ನೊಮ್ಮೆ ಸರಿಯಾಗಿ ಆಲಿಸಿ ಗ್ರಾಹಕ ಬಂಧುಗಳೇ. ಮ್ಯಾಜಿಕ್ ಡಬ್ಬ ಖಾಲಿ ಇದೆ ನೋಡಿ, ಒಮ್ಮೆ ತಿರುಗಿಸಿ ನೋಡಿ ಸರ್. ಯಾವುದೇ ರೀತಿ ಜನರಿಗೆ ನಾವು ಸಂದೇಶವನ್ನ ಕೆಟ್ಟ ರೀತಿಯಲ್ಲಿ ಕೊಡಬಾರ್ದು. ನೋಡಿ, ಇಲ್ಲಿ ಮ್ಯಾಜಿಕ್ ಡಬ್ಬ ಖಾಲಿ ಇದೆ, ಯಾವುದೇ ಕಾಯಿನ್ ಇದರಲ್ಲಿಲ್ಲ, ಇನ್ನು ತುಂಬಿಸಬೇಕಷ್ಟೇ. ಈಗ ನಾಣ್ಯಗಳನ್ನ ತುಂಬಿಸುವ ಪ್ರಯತ್ನ ಮಾಡ್ತಾರೆ ನಮ್ಮ ನಾಯಕರುಗಳು. ಈಗ ಈ ಮ್ಯಾಜಿಕ್ ಡಬ್ಬಕ್ಕೆ ನಾಣ್ಯಗಳನ್ನ ತುಂಬಿಸುವ ಪ್ರಯತ್ನ ಮಾಡ್ತಾರೆ. ನೀವು ನೋಡಿದ ನಾಣ್ಯಗಳನ್ನ ಈಗ ಮ್ಯಾಜಿಕ್ ಡಬ್ಬಕ್ಕೆ ತುಂಬಿಸಲಾಗ್ತದೆ. ತುಂಬಿಸಿದ ನಂತರ ಇಲ್ಲಿ ನಾವು ಮಾತು ಕೊಟ್ಟಂತೆ
ಫ್ರೀ ಡ್ರಾ ಇಲ್ಲಿ ಪ್ರಾರಂಭವಾಗುತ್ತೆ. ನಮ್ಮ ಅಶ್ರಫ್ ಸರ್ ಅವರ ಆಗಮನದ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾರೆ. ನಿಮ್ಮನ್ನು ಉದ್ದೇಶಿಸಿ ಖಂಡಿತವಾಗಿಯೂ ಅವರು ಮಾತಾಡಲಿಕ್ಕಿದ್ದಾರೆ. ಈಗ ಸರ್ ಇಲ್ಲಿಟ್ಟು ಈಗ ಎರಡು ಕೈ ಹಿಡಿಯಿರಿ ಸರ್, ಅಲ್ಲಿ ಎರಡು ಸೈಡ್ ಕೈ ಬೀಳಬೇಕು. ಹೌದು, ಇದು ಸರಿ. ಎಸ್, ಮ್ಯಾಜಿಕ್ ಡಬ್ಬಕ್ಕೆ ತುಂಬುತ್ತಾ ಇದೆ. ಎಸ್ ಎಸ್, ನಾಣ್ಯಗಳು ಮ್ಯಾಜಿಕ್ ಡಬ್ಬವನ್ನ ತುಂಬುತ್ತಿದೆ. ಅದೃಷ್ಟದ ನಾಣ್ಯ ವಿಜಯಲಕ್ಷ್ಮಿ ಇಲ್ಲಿ ಚಂಚಲೆಯಾಗಿದ್ದಾಳೆ. ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಇದ್ದಾಳೆ. ಅದೃಷ್ಟ ಯಾರಿಗೆ ಎನ್ನುವುದಕ್ಕೆ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಉತ್ತರ ಲಭಿಸಲಿಕ್ಕಿದೆ. ಎಲ್ಲ ನಾಣ್ಯಗಳು ಈಗ ಮ್ಯಾಜಿಕ್ ಡಬ್ಬವನ್ನ ತುಂಬುತ್ತದೆ. ತುಂಬಿದ ನಂತರ ಅದೃಷ್ಟವಂತರು ಯಾರು, ಇಂದಿನ ಈ 30ನೇ ತಾರೀಕಿನ ಈ ತಿಂಗಳ ಕೊನೆಯ ಅದೃಷ್ಟವಂತರು ಯಾರು ಎಂಬುದಕ್ಕೆ ನಾವು ಇಲ್ಲಿ ವೇದಿಕೆಯನ್ನ ನಿರ್ಮಿಸಲಿಕ್ಕಿದ್ದೀವಿ. ಎಸ್, ನಾಣ್ಯಗಳನ್ನೆಲ್ಲ ನೋಡಿದ್ದೀರಾ? ನೋಡಿದ ನಾಣ್ಯಗಳನ್ನ ಈಗ ಮ್ಯಾಜಿಕ್ ಡಬ್ಬಕ್ಕೆ ತುಂಬಿಸ್ತಾ ಇದ್ದಾರೆ ನಮ್ಮ ನಾಯಕರುಗಳು. ಬೈ दिखाएं. बत्तंड इरना ಮ್ಯಾಜಿಕ್ ಡಬ್ಬವನ್ನ ನಾಣ್ಯ ತುಂಬುತ್ತಾ ಇದೆ. ನಿಮ್ಮೆಲ್ಲರ ಗಮನ, ನಿಮ್ಮೆಲ್ಲರ ಕಣ್ಣು ಆ ಮ್ಯಾಜಿಕ್ ಡಬ್ಬದ ಮೇಲಿದೆ ಅಂತ ಹೇಳಿ ತಿಳ್ಕೊತೀನಿ. ಸ್ಕೂಟರ್ ಇದೆ, 5 ಚಿನ್ನದ ಉಂಗುರ ಇದೆ, 2 ಬ್ರಾಸ್ಲೈಟ್ ಇದೆ, 50,000 ರೂಪಾಯಿ ನಗದಿದೆ, 10 ಸರ್ಪ್ರೈಸ್ ಗಿಫ್ಟ್ಗಳಿದೆ. ತೋರಿಸಿ ಹಾಕಿ. ಎಸ್, ಒಂದು ಸ್ಕೂಟರ್ ಇದೆ, 5 ಚಿನ್ನದ ಉಂಗುರ ಇದೆ, 2 ಬ್ರಾಸ್ಲೈಟ್ ಇದೆ, 50,000 ರೂಪಾಯಿ ನಗದು ಬಹುಮಾನ ಇದೆ, 10 ಆಕರ್ಷಕ ಬಹುಮಾನ ಇದೆ. ಪಡ್ಲಿ. ಕೆಲವು ನಾಣ್ಯಗಳು ಮಾತ್ರ ಬಾಕಿ ಇದೆ. ನಾಣ್ಯಗಳು ಮ್ಯಾಜಿಕ್ ಡಬ್ಬವನ್ನ ತುಂಬುತ್ತಿದೆ. ಮ್ಯಾಜಿಕ್ ಡಬ್ಬವನ್ನ ತುಂಬಿದ ನಾಣ್ಯಗಳನ್ನ ಈಗ ಅದೃಷ್ಟವಂತರು ಯಾರು ಎಂಬ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೇವೆ. ಬೆದ್ರಾ ಮೀಡಿಯಾದ ಕಣ್ಣು ಈಗ ನಿಮ್ಮ ನಾಣ್ಯದ ಮೇಲಿದೆ. ಬಂದ್ ಮಾಡಿ ಸರ್, ಬಂದುಂಡಿದೆ. ಎಸ್, ನಿಮ್ಮೆಲ್ಲರ ನಾಣ್ಯ ಈಗ ಈ ಮ್ಯಾಜಿಕ್ ಡಬ್ಬದ ಒಳಗಿದೆ. ನಾವು ಇದರಲ್ಲಿ ಪ್ರಥಮ 10 ಆಕರ್ಷಕ ಬಹುಮಾನಗಳ ಡ್ರಾವನ್ನ ಮಾಡ್ತೀವಿ. 10 ಆಕರ್ಷಕ ಬಹುಮಾನಗಳು 10 ಜನರು ಡ್ರಾ ಮಾಡ್ತಾರೆ. ಅದು 10 ನಮ್ಮ ಗ್ರಾಹಕ ಬಂಧುಗಳ ಪಾಲಾಗ್ಲಿಕ್ಕಿದೆ. ಯಾರಿಗೆ ಎನ್ನುವುದರ ಆ ಕ್ಷಣಗಣನೆ ಈಗ ಪ್ರಾರಂಭಿಸೋಣ. ಒಮ್ಮೆ ತಿರುಗಿಸಿ ಸರ್. ತಿರುಗಿ ಸಾಕು ಸರ್, ಸಾಕು ಸಾಕು ಸಾಕು. ಮತ್ತೆ ಮತ್ತೆ ತಿರುಗಿಸೋಣ. ಈಗ ಪ್ರಥಮ ಡ್ರಾ ಜುಬೇರ್ ಸರ್ ಯಾರು ತೆಗಿಯೋ ಸರ್? ನಮ್ಮ ಬಳ್ಳಾರಿಯಿಂದ ಬಂದ ಬಳ್ಳಾರಿಯ ಹುಳಿ ಈಗ ಪದ್ಮನಾಭ ರೆಡ್ಡಿ ಅವರು ಈಗ ಪ್ರಥಮ ಡ್ರಾವನ್ನ ಮಾಡ್ಲಿಕ್ಕಿದ್ದಾರೆ. ಇಂದು ಬೆಳಿಗ್ಗಿನ ಜಾವ ಇಲ್ಲಿ ಆರಂಭಿಸಿ ಡ್ರಾಕ್ಕಾಗಿ ಕಾಯ್ತಾ ಇದ್ದ ಪದ್ಮನಾಭ ರೆಡ್ಡಿ ಅವರು 2 ಕೈಗಳು ಖಾಲಿ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ನೋಡಿ, 2 ಕೈಗಳು ಖಾಲಿ ಇದೆ.
ಈಗ ಸರ್ ನೀವು ಇದು ನೋಡದೆ ಕೆಳಗೆ ನೋಡದೆ ನಿಮ್ಮ ಕೈಯಿಂದ ಒಂದು ಕಾಯಿನ್ ತೆಗೀರಿ ಸರ್. ಪದ್ಮನಾಭ ರೆಡ್ಡಿ ಅವರ ಕೈ ಖಾಲಿ ಇದೆ. ಪದ್ಮನಾಭ ರೆಡ್ಡಿ ಅವರ ಕೈ ಖಾಲಿ ಇದೆ. ಪದ್ಮನಾಭ ರೆಡ್ಡಿ ತೆಗೀತಾ ಇದ್ದಾರೆ. ಬಳ್ಳಾರಿಯಿಂದ ಬಂದವರು. ಪ್ರಥಮ ನಾಣ್ಯ ಇದಾಗಿದೆ ಆಕರ್ಷಕ ಬಹುಮಾನ ನಂಬರ್ 1 5669 5669 ಇದು ಪ್ರಥಮ ಡ್ರಾ. ಇಲ್ಲಿಡಿ ಸರ್. ದ್ವಿತೀಯ ಡ್ರಾಕ್ಕಾಗಿ ಮತ್ತೆ ಒಮ್ಮೆ ತಿರುಗಿಸೋಣ ಸರ್. ಮತ್ತೆ ಒಮ್ಮೆ ತಿರುಗಿಸೋಣ ಸಾಕು ಸರ್. ದ್ವಿತೀಯ ಡ್ರಾ ಮಾಡೋದು ಯಾರು ಹೇಳಿ ಸರ್? ಜುಬೇರ್ ಭಾಯ್ ಒಬ್ರನ್ನ ಕರಿ ಬನ್ನಿ ಸರ್. ಬನ್ನಿ ಅಶ್ರಫ್ ಸರ್ ನಮ್ ಜೊತೆಗಿದ್ದಾರೆ. ಬಹಳ ಉತ್ಸಾಹಿ ತರುಣ ಮಾತ್ರವಲ್ಲ, ಈ ಒಂದು ಬಿಸ್ನೆಸ್ ಗ್ರೂಪಿನಲ್ಲಿ ಬಹಳಷ್ಟು ಸಮಯ ತಮ್ಮ ಆ ಒಂದು ಅದ್ಭುತ ಸಮಯವನ್ನ ಇದರ ಜೊತೆ ಕಳೆದವರು. ಅದೆಷ್ಟೋ ಜನರ ಪಾಲಿಗೆ ಬೆಳಗಾದವರು. ಈಗ ಒಂದು ನಾಣ್ಯವನ್ನ ಇದು ನೋಡಬೇಡಿ ಸರ್, ನೋಡದೆ ಒಂದು ನಾಣ್ಯವನ್ನು ತೆಗೀರಿ ಸರ್. ಇದು ಆಕರ್ಷಕ ಬಹುಮಾನ ನಂಬರ್ 2. ಎರಡನೇ ಆಕರ್ಷಕ ಬಹುಮಾನ ನಂಬರ್ 2 ತೆಗಿತಾ ಇದ್ದಾರೆ ಸರ್. ನಂಬರ್ ಇದಾಗಿದೆ 4141. ಬಹಳ ಫ್ಯಾನ್ಸಿ ಸಂಖ್ಯೆ ಇದು. 4141 4141 ಅಭಿನಂದನೆಗಳು. 4141 ತಗೊಳ್ಳಿ. ಮೂರನೆಯದ್ದು ಲಾಕ್ ಆಗಿದೆಯಲ್ಲ ಸರ್? ಎಸ್. ಮೂರನೆಯದ್ದು ದಿನೇಶ್ ಸರ್ ಯಾರು ತೆಗೆಯೋದು ಹೇಳಿ? ಪ್ಲೇವಿನಾ ಮೇಡಮ್. ಬನ್ನಿ ಮೇಡಮ್. ಖಂಡಿತ ಪ್ಲೇವಿನಾ ಮೇಡಮ್ ನಮ್ ಜೊತೆಗೆ ಬಹಳ ಸಮಯ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದವರು. ಬಹಳಷ್ಟು ಜನರನ್ನ ನಮ್ಮ ಕುಟುಂಬಕ್ಕೆ ಸೇರಿಸುವ ಒಂದು ಜವಾಬ್ದಾರಿಯನ್ನ ಹೊತ್ತವರು. ತೆಗಿತಾ ಇದ್ದಾರೆ ಮೇಡಮ್ 88,845 8845. ಇದು ಮೂರನೇ ಆಕರ್ಷಕ ಬಹುಮಾನ. ಅಭಿನಂದನೆಗಳು. 8845. ನಾಲ್ಕನೆಯದು ಮತ್ತೆ ಒಮ್ಮೆ ಒಂದೇ ರೌಂಡ್ ತಿರುಗಿಸುವ ಸರ್. ಅಂದ್ರೆ ಅದೃಷ್ಟವಂತರು ಎಲ್ಲಿದ್ದಾರೆ ಅಂತ ಹೇಳಿ ಕಾಯುವ ಮೇಡಮ್. ರೆಹನಾ ಮೇಡಮ್ ಬನ್ನಿ. ಎಸ್. ರೆಹನಾ ಮೇಡಮ್ ತೆಗಿತಾ ಇದ್ದಾರೆ. ದೂರದ ಭಟ್ಕಳದಿಂದ ಬಂದವರು. ಸನ್ಮಾನಕ್ಕೂ ಕೂಡ ಇಂದು ಸಾಕ್ಷಿಯಾದವರು. ಮೇಡಮ್ ಒಂದು ಕಾಯಿನ್ ತೆಗೀರಿ ಮೇಡಮ್. ರೆಹನಾ ಮೇಡಮ್ ತೆಗಿತಾ ಇದ್ದಾರೆ. 4ನೇ ಆಕರ್ಷಕ ಬಹುಮಾನ ಕೊಡಿ ಮೇಡಮ್. 3 ಅಂಕೆ. ರೇನಾ ಮೇಡಮ್ ಭಟ್ಕಳದವರು 3 ಅಂಕೆ 567 567. ಅದೃಷ್ಟವಂತರಿಗೆ ಅಭಿನಂದನೆಗಳು. ಮುಂದಿನದ್ದು ನಾವು ಒಂದೇ ರೌಂಡಿನಲ್ಲಿ ಮತ್ತೆ ಮುಂದುವರಿತೀವಿ. ಈಗ 5ನೇದ್ದು ಅಬ್ದುಲ್ಲಾ ಬನ್ನಿ. ಅಬ್ಬು ಹಿರಿಯರು ಮಾರ್ಗದರ್ಶಿಗಳು ಆದ ಅಬ್ಬೂರವರು ತೆಗೀತಾ ಇದ್ದಾರೆ 5ನೇ ಆಕರ್ಷಕ ಬಹುಮಾನ. ಅಬ್ಬೂರವರು ತೆಗೆದಿರೋದು 3 ಅಂಕೆ 346 346 ಅಭಿನಂದನೆಗಳು. 346 ಒಂದು ರೌಂಡ್ ಸರ್. ಎಸ್. ಇದು 6ನೇದು. ಹೌದು. ಸುಜಾತ ಮೇಡಮ್ ಬನ್ನಿ. ಬಲೆ ಸುಜಾತ. ಬಲೆ ಅಕ್ಕ. ಸುಜಾತ ಮೇಡಮ್ ಎಲ್ರು ರೆಡಿ ಆಗಿರಿ. ಕೈ ಖಾಲಿ ಇದೆ ಸುಜಾತ ಮೇಡಮ್ ಇದ್ದು. ಸುಜಾತ ಮೇಡಮ್ ಈ ಒಂದು ಕುಟುಂಬಕ್ಕೆ ಬಹಳಷ್ಟು ಜನರನ್ನ ಸೇರಿಸುವ ನಿರೀಕ್ಷೆಯಲ್ಲಿದ್ದಾರೆ. ಸುಜಾತ ಮೇಡಮ್ ಅನ್ನ ಕೈ ಹಿಡಿಯಿರಿ ಅಂತ ಹೇಳಿ ಮತ್ತೊಮ್ಮೆ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದೀವಿ. ಒಂದು ತೆಗೀರಿ ಸುಜಾತ ಮೇಡಮ್. ಸುಜಾತ ಮೇಡಮ್ ತೆಗಿತಾ ಇದ್ದಾರೆ. 6ನೇದ್ದು ಡ್ರಾ. ಇದು 6ನೇದ್ದು ಡ್ರಾ. ಸುಜಾತ ಮೇಡಮ್ ಬಹಳ ಫ್ಯಾನ್ಸಿ. ಅಂದ್ರೆ ಇವತ್ತು ಏನು ಗೊತ್ತಿಲ್ಲ, ಕೆಲವರು ನಮ್ಮ ಗ್ರಾಹಕ ಬಂಧುಗಳಿದ್ದಾರೆ ಫ್ಯಾನ್ಸಿ ಸಂಖ್ಯೆ ಖಂಡಿತ ಬರುತ್ತೆ ಅಂತ ಹೇಳಿ ಕೆಲವರು ನಮ್ಮಲ್ಲಿ ಅದೇ ಸಂಖ್ಯೆ ಕೊಡಿ ಅಂತ ಹೇಳುವವರಿದ್ದಾರೆ. ಅಂತವರಿಗೆ ಇವತ್ತು ಒಂದು ಅತ್ಯುತ್ತಮವಾದ ನಗು ಬೀರುವ ಅವಕಾಶ ಇದೆ. 23 23 ಬಹಳ ಫ್ಯಾನ್ಸಿ ಸಂಖ್ಯೆ ಇದು. ಸುಜಾತ ಮೇಡಮ್ ಬಹಳ ಒಳ್ಳೆ ಅಂಕೆ ಇದು. 23 ಅಭಿನಂದನೆಗಳು. 2323. ಮತ್ತೊಮ್ಮೆ 7ನೇ ಡ್ರಾ. 7ನೇ ಆಕರ್ಷಕ ಡ್ರಾಕ್ಕಾಗಿ ಸರ್ ತಮ್ಮ ಹೆಸರು? ಹನೀಫ್ ರವರಿದ್ದಾರೆ ನೋಡಿ. ಬಹಳ ಒಂದು ನೀಲಾಕಾರದ ವ್ಯಕ್ತಿ. ಇಂದು ನಮ್ ಜೊತೆಗೆ ಇರೋದು ಬಹಳ ಸಂತೋಷ ವ್ಯಕ್ತಪಡಿಸ್ತೀವಿ. ಅವರು ಈಗ ತೆಗೀತಾ ಇದ್ದಾರೆ 7ನೇ ಡ್ರಾ. ಹನೀಫ್ ಸರ್ ಒಂದು ತೆಗೀರಿ. ಹನೀಫ್ ರವರು ತೆಗೀತಾ ಇದ್ದಾರೆ 7ನೇ ಡ್ರಾ. 7ನೇ ಡ್ರಾ. ಇದು ಮತ್ತೆ 3 ಅಂಕೆ 842
842 842 ಅಭಿನಂದನೆಗಳು. 842 ಒಮ್ಮೆ ಹೋಗ್ಲಿ ಸರ್. ಎಸ್, ಮುಂದೆ ಮಮತಾ ತಲಪಾಡಿ ಬನ್ನಿ ಮೇಡಮ್. ಮಮತಾ ತಲಪಾಡಿಯಿಂದ ಬಂದಿದ್ದಾರೆ. ಖಂಡಿತ ಆ ವಿಶ್ವಾಸ ಅನ್ನೋದು ಈ ಬಿಸ್ನೆಸ್ ಗ್ರೂಪ್ ನಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಅವರನ್ನ ಕೈ ಹಿಡಿಯಿರಿ ಅಂತೇಳಿ ನಮ್ಮೆಲ್ಲ ಗ್ರಾಹಕ ಬಂಧುಗಳಲ್ಲಿ ವಿನಂತಿಸ್ತಾ ಇದ್ದೀನಿ. ಮಮತಾರವರೇ ಒಂದು ಕಾಯಿನ್ ಅದು ನೋಡಿ, ಅವರಿಗೆ ಕನ್ಫ್ಯೂಷನ್ ಮಾಡಬೇಡಿ, ಅವರಿಗೆಲ್ಲ ಗೊತ್ತಿದೆ. 9 ನೋಡಿದ್ರು ಅವರು. ಮಮತಾ ಮೇಡಮ್ ಒಂದು ಕೊಡಿ ಮೇಡಮ್. ಎಸ್, ಥ್ಯಾಂಕ್ ಯು. ಇದು 8613 8613. ಇಲ್ಲಿಗೆ ಎಷ್ಟು ಮುಗೀತು ಸರ್? ರೆಡ್ಡಿ ಸರ್ 8 ಮುಗೀತು. 8ನೇದ್ದು ಮುಗಿದಿದೆ. 9ನೇ ತಿರುವು, ಆಗುಂಬೆಘಾಟಿಯ 9ನೇ ತಿರುವು ಬಂದಿದೆ ನೋಡಿ. 9ನೇದ್ದು ಹೇಳಿ ಸರ್. ಬನ್ನಿ ಸರ್, ಬನ್ನಿ, ನೀವೇ ಬನ್ನಿ ಸರ್. ನವಾಬ್ರವರು ತೆಗೀತಾ ಇದ್ದಾರೆ 9ನೇ ಡ್ರಾ. ಇಲ್ಲಿ ನೋಡಬೇಡಿ, 2 ಕೈ ತೋರಿಸಿ ಸರ್. ಮೊದಲು ಕೈ ಖಾಲಿ ಇದೆ, ಇಲ್ಲಿ ನೋಡದೆ 1 ಕಾಯಿನ್ ತೆಗೀರಿ. ನವಾಬ್ ತೆಗೀತಾ ಇದ್ದಾರೆ ಸರ್. ಕಳಿಸದೇ ಇದ್ರು ಅದೃಷ್ಟ ಅದು ಹೇಳಿ ಕೇಳಿ ಬರುವಂತದ್ದಲ್ಲ. ಇರ್ಲಿ, ನವಾಬ್ರವರು ತೆಗೆದಿದ್ದಾರೆ ಮತ್ತೊಂದು ಫ್ಯಾನ್ಸಿ ಅಂಕೆ, ಬಹಳ ಫ್ಯಾನ್ಸಿ ಅಂಕೆ ಇದೆ. 3005 3005 3005 ಅಭಿನಂದನೆಗಳು. ಇನ್ನು 1 ಬಾಕಿ ಇದೆ. ಕೊನೆಯ ಡ್ರಾ, ಆಕರ್ಷಕ ಬಹುಮಾನದ ಕೊನೆಯ ಡ್ರಾ ಇದು. ಈ ಕೊನೆಯ ಡ್ರಾವನ್ನ ತೆಗೆಯಲು ಮೇಡಮ್ ನೀವು ಬನ್ನಿ ಮೇಡಮ್. ಹೆಸರೇ ಮೇಡಮ್? ಉಷಾ. ಬಹಳ ಅತ್ಯುತ್ತಮವಾದ ನಾಮ ಇದು, ಉಷಾ. ಉಷಾರವರು ತೆಗೀತಾರೆ ಈಗ ಆ ಫ್ರೀ ಡ್ರಾದ ಆಕರ್ಷಕ ಬಹುಮಾನದ ನಂಬರ್ 10. 1 ತೆಗೀರಿ ಮೇಡಮ್, ಅದು ನೋಡಬೇಡಿ. ಈಗ 10ನೇ ಡ್ರಾ ಉಷಾ ಮೇಡಮ್ ತೆಗೀತಾ ಇದ್ದಾರೆ. 10ನೇ ಡ್ರಾ ಯಾರಿಗೆ? ಆ ಅದೃಷ್ಟವಂತರು ಯಾರು ಎಂಬುದನ್ನ ನೋಡೋಣ. ಇಲ್ಲಿ 4824 4824 4824. ಇಲ್ಲಿ 10 ಆಕರ್ಷಕ ಬಹುಮಾನಗಳು ಇಲ್ಲಿ ಮುಕ್ತಾಯವಾಗಿದೆ. ಈ 10 ಆಕರ್ಷಕ ಬಹುಮಾನದಲ್ಲಿ ಯಾರಿಗೆಲ್ಲ ಬಹುಮಾನ ಬಂದಿದೆಯೋ ಅವರೆಲ್ಲರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದೃಷ್ಟ ನಿಮ್ಮ ಕೈ ಹಿಡಿದಿದೆ. ನಮ್ಮ ಇವರ ಬಹಳ ದೂರದಿಂದ ಬಂದವರ ಹೆಸರಂತ ಹೇಳಿದ್ರಿ? ಇದ್ರೀಸ್ ಬೆಂಗಳೂರು. ಅವರ ಗ್ರೂಪಿಗೆ ಬಂದಿರೋದು ಅಂದ್ರೆ ಅವರು ಮಾಡಿದ ಹೆಸರಿಗೆ ಬಂದಿರೋದು ಇದ್ರೀಸ್ ಸರ್ ಇಲ್ಲಿದ್ದಾರೆ. ಅವರ ಸಮಕ್ಷಮದಲ್ಲಿ ಬಂದ ಆ ಪ್ರಥಮ ಡ್ರಾಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. 2ನೇದು ಕುಪ್ಪೆ ಪದವಿನ ನಾಗವೇಣಿ. 3ನೇ ಬಹುಮಾನ ಬಂದಿರೋದು ಕುಪ್ಪೆ ಪದವಿನ ನಾಗವೇಣಿ. ಬಹಳ ಹತ್ತಿರದಲ್ಲಿದ್ದವರು, ನಮ್ಮವರು, ಈ ಒಂದು ನಮ್ಮ ಗ್ರೂಪಿಗೆ ಸೇರಿದವರು. ಅವರನ್ನ ಅಭಿನಂದಿಸ್ತಾ ಇದ್ದೀವಿ. ಸೆಲ್ವಿಯಾ ತಲಪಾಡಿಯ ಮೇಡಮ್ಗೆ ಬಂದಿರೋದು ಸೆಲ್ವಿಯಾ ತಲಪಾಡಿಯವರಿಗೆ 4ನೇ ಡ್ರಾ. ಮುಂದೆ ರಮೇಶ್ ಕೊಲ್ಲಾರವರಿಗೆ 5ನೇ ಬಹುಮಾನ ಬಂದಿರೋದು. ರಮೇಶ್ ಸರ್ ನಿಮ್ಮನ್ನ ಅಭಿನಂದಿಸ್ತಾ ಇದ್ದೀವಿ. ಇದು ಪ್ರಥಮ ಹೆಜ್ಜೆ. ಇನ್ನು ದೊಡ್ಡ ದೊಡ್ಡ ಬಹುಮಾನಗಳಿದೆ, ಅದರಲ್ಲೂ ನೀವು ಭಾಗಿಯಾಗ್ತೀರಾ. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಅಂತೇಳಿ ನಾವು ತಿಳ್ಕೊತೀವಿ. ಮುಂದೆ 6ನೇ ಡ್ರಾ ಇಮ್ತಿಯಾಜ್ ಅಲಿ ಖಾನ್ ರವರೇ ನಿಮಗೆ ಅಭಿನಂದನೆಗಳು. ಮುಂದೆ ಏಟ್ ಫೋರ್ ಟು 842 ಸಂಖ್ಯೆ ಬಂದಿರೋದು ರೋಹಿತ್ ಸುವರ್ಣರವರೇ ನಿಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇಂದಿನ ಆ ಆಕರ್ಷಕ ಬಹುಮಾನದಲ್ಲಿ ನೀವು ಒಳಪಟ್ಟಿರ್ತೀರಾ. 8ನೇದ್ದು ಸುನೀತಾ ಮೇಡಮ್ ರವರಿಗಾಗಿದೆ. ಶಕ್ತಿನಗರದವರು ಇಲ್ಲಿದ್ದಾರೆ. ಆ ಶಕ್ತಿನಗರದಲ್ಲಿ ಸುನೀತಾ ಮೇಡಮ್ಗೆ ಬಂದಿರೋದು ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮುಂದೆ 9ನೇದ್ದು ಯಾಸೀನ್ ಶಿವಮೊಗ್ಗದ ಯಾಸೀನ್ ರವರೇ ನಿಮಗಿದು ಅದೃಷ್ಟ ಕುಲಾಯಿಸಿದೆ. ಅಭಿನಂದನೆಗಳು.
ತಾಹಿರ್, ಹೌದು, ತಾಹಿರ್ ಸರ್ ಅವರ ಆ ಸಮಕ್ಷಮದಲ್ಲಿ ನೀವು ಹೆಸರನ್ನ ನೋಂದಾಯಿಸಿದ್ರಿ. ಆ ಬಂದ ಅದೃಷ್ಟದ ಸಂಖ್ಯೆ ನಿಮ್ಮದು. ಅಭಿನಂದನೆಗಳು. ಕೊನೆಯದ್ದು ಮನೀಶ್ ತೆಂಕಿಡಿಯೂರು. ಮನೀಶ್ ತೆಂಕಿಡಿಯೂರವರೇ, ನಿಮಗೂ ಕೂಡ ಅಭಿನಂದನೆಗಳು. 10ನೇ ಅದೃಷ್ಟವಂತರು ನೀವಾಗಿದ್ದೀರಾ. ಇನ್ನು ಮುಂದೆ ನಾವು ಆ 5 ಚಿನ್ನದ ಉಂಗುರಗಳನ್ನ ಡ್ರಾ ಮಾಡ್ಲಿಕ್ಕಿದ್ದೀವಿ. 5 ಚಿನ್ನದ ಉಂಗುರ ಇದೆ. ಆ ಚಿನ್ನದ ಉಂಗುರ ಹಗುರ ಅಂತೂ ಖಂಡಿತ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ಅತ್ಯುತ್ತಮ ನಮ್ಮ MD ಸರ್, ನಮ್ಮ ಅಶ್ರಫ್ ಸರ್ ಯಾವಾಗಲೂ ತಮ್ಮ ಹೃದಯವಂತಿಕೆಯಿಂದ ಕೊಡುವವರು. ಅವರಿಗೆ ಈ ಚಿಕ್ಕ ಪುಟ್ಟದ್ದೆಲ್ಲ ಕಾಣುವುದೇ ಇಲ್ಲ. ಉಂಗುರ ಅನ್ನೋದೇ ಚಿಕ್ಕದು, ಆದರೆ ಅದರಲ್ಲಿ ಗಂಭೀರ ಇದೆ, ಅದರಲ್ಲಿ ತೂಕ ಇದೆ. ಆ ತೂಕದ 5 ಉಂಗುರ ಯಾರಿಗೆ ಅಂತೇಳಿ ಈಗ ಡ್ರಾ ಮಾಡುವುದರೊಂದಿಗೆ ನಾವು ಅದೃಷ್ಟವಂತರನ್ನ ಆಯ್ಕೆ ಮಾಡೋಣ. ಪ್ರಥಮ ಚಿನ್ನದ ಉಂಗುರ 10 ಆಕರ್ಷಕ ಬಹುಮಾನ ಮುಗಿಯಿತು. ಈಗ ಪ್ರಥಮ ಚಿನ್ನದ ಉಂಗುರ ಸರ್, ಡಾಕ್ಟರ್ ಸರ್ ಬನ್ನಿ ಸರ್. ಸಾಗರದಿಂದ ಬಂದ ನಮ್ಮ ಆತ್ಮೀಯರು, ವೈದ್ಯರು ಮಾತ್ರವಲ್ಲ, ಅದೆಷ್ಟೋ ರೋಗಿಗಳ ಪಾಲಿಗೆ ಬೆಳಕಾದವರು ಇಂದು ನಮ್ಮ ಜೊತೆಗೆ ಇರುವುದೇ ಬಹಳ ಒಂದು ಖುಷಿ ಪಡ್ತೀವಿ. ಹೌದು, ಅವರು ಸರ್ಕಾರಿ ವೈದ್ಯರಾಗಿದ್ದುಕೊಂಡು ಅದೆಷ್ಟೋ ಜನರ ಪಾಲಿಗೆ ಬೆಳಕಾದವರು ನಮ್ಮ ಸರ್ ಅವರು. ಈಗ ಪ್ರಥಮ ಚಿನ್ನದ ಉಂಗುರವನ್ನ ಡಾಕ್ಟರ್ ಸರ್ ತೆಗೀತಾರೆ. ಎಸ್, ಕೈ ಖಾಲಿ ಇದೆ. ಈಗ ಡಾಕ್ಟರ್ ಸರ್ ತೆಗೆಯುವ ಕಾಯಿನ್ ಆಗಿದೆ. ಚಿನ್ನದ ಉಂಗುರ 5 ಇದೆ, ಅದರಲ್ಲಿ ಪ್ರಥಮ 1078, 1078, 1078. ಅಭಿನಂದನೆಗಳು. ಈ ಶೀಲಾ ಆರ್ ಪೂಜಾರಿ, ರವರಿಗೆ ಬಂದಿದೆ ಪ್ರಥಮ ಚಿನ್ನದ ಉಂಗುರ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕ್ಷಮಿಸಿ, 1078, 1078. ಹೌದು, 1078. ಸಮೃತ್ ಪೂಜಾರ್, ಹೌದು, ಶಕ್ತಿನಗರದವರಿಗೆ. ಮತ್ತೆ ಅವರ ಮುಖದಲ್ಲಿ ನಗು ನೋಡುವಾಗಲೇ ತಿಳ್ಕೊಂಡೆ ಇದು ಶಕ್ತಿನಗರಕ್ಕೆ ಅಂತ ಹೇಳಿ. ಶಕ್ತಿನಗರಕ್ಕೆ ದ್ವಿತೀಯ ಚಿನ್ನದ ಉಂಗುರದಲ್ಲಿ ಪ್ರಥಮ ಇದಾಗಿದೆ. ಸರ್, ನಿಮ್ಮ ಹೆಸರು ಮರ್ತೆ ಸರ್. ಮೌರೀಸ್ ಅವರ ಪಾಲಿಗೆ ಬಂದಿದೆ. ಶಕ್ತಿನಗರದವರೇ ಇನ್ನೂ ಕೂಡ ಸುಮ್ಮನಿರಬೇಡಿ. ಯಾಕಂದ್ರೆ ಅದೃಷ್ಟ ಅನ್ನೋದು ಶಕ್ತಿನಗರದಲ್ಲಿ ತುಂಬಿ ತುಳುಕ್ತಾ ಇದೆ. ಬನ್ನಿ ಅದೃಷ್ಟವಂತರಾಗಿ ಅಂತೇಳಿ ಮೌರೀಸ್ ಅವರನ್ನ ಕೈ ಹಿಡೀರಿ ಅಂತೇಳಿ ಶಕ್ತಿನಗರದ ಪ್ರತಿಯೊಬ್ಬರಲ್ಲೂ ವಿನಂತಿಸ್ತಾ ಇದ್ದೀನಿ. ಇದು ಪ್ರಥಮ ಉಂಗುರ. ದ್ವಿತೀಯ ಉಂಗುರಕ್ಕಾಗಿ ನಾವು ಸರ್ ಹೇಳಿ. ದ್ವಿತೀಯ ಉಂಗುರವನ್ನ ಡ್ರಾ ಮಾಡಲು ನಮ್ಮ ಜೊತೆಗೆ ಇದ್ದ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಮೇಡಮ್. ಬನ್ನಿ ಮೇಡಮ್, ಸ್ವಲ್ಪ ಜಾಗ ಕೊಡಿ ಪ್ಲೀಸ್, ಸ್ವಲ್ಪ ದಾರಿ ಕೊಡಿ. ಮೇಡಮ್, ನಿಮ್ಮ ಹೆಸರು ಹೇಳಿ ಮೇಡಮ್. ವಿಮಲಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಬಹಳ ಸಮಯದಿಂದ ಇಲ್ಲಿ ಜಾಗ ಇಲ್ದಿದ್ರು ಸೈಡಲ್ಲಿ ನಿಂತು ನಮ್ಮ ಡ್ರಾವನ್ನ ನೋಡಿ ಮುಗುಲ್ನ ಬಿಗುವಿನೊಂದಿಗೆ ಸ್ವಾಗತಿಸ್ತಾ ಇದ್ರು. ವಿಮಲಾ ಮೇಡಮ್ ತೆಗೀತಾ ಇದ್ದಾರೆ ಈಗ ದ್ವಿತೀಯ ಚಿನ್ನದ ಉಂಗುರ. ತೆಗೀರಿ ಮೇಡಮ್. ಇದು ನೋಡಬೇಡಿ ಮೇಡಮ್, ಅದು ನೋಡಬೇಡಿ, ನೋಡದೆ ತೆಗೀರಿ. ಇದು ದ್ವಿತೀಯ ಚಿನ್ನದ ಉಂಗುರ. ವಿಮಲಾ ಮೇಡಮ್ ತೆಗೀತಾ ಇದ್ದಾರೆ ದ್ವಿತೀಯ ಚಿನ್ನದ ಉಂಗುರ. ಸಂಖ್ಯೆ 6475, 6475, 6475. ಅಭಿನಂದನೆಗಳು. ಈ 6475 ಸಂಖ್ಯೆಗೆ 2 ಚಿನ್ನದ ಉಂಗುರಗಳು ಮುಕ್ತಾಯವಾಗಿದೆ. ಬನ್ನಿ ಸರ್. 2 ಚಿನ್ನದ ಉಂಗುರಗಳು ಮುಕ್ತಾಯವಾಗಿದೆ. 3ನೇ ಚಿನ್ನದ ಉಂಗುರವನ್ನ ಇಮ್ರಾನ್ ರವಿ ಸರ್, ಅವ್ರ ಊರು ಹೇಳಿ ಸರ್. ಬನ್ಕಲ್ಗೆ ಸನ್ಮಾನ ಮಾಡಿದ್ದು ಇಲ್ಲಿ ಕಂಪ್ಲೀಟ್ ಅದರ ಸದುಪಯೋಗವನ್ನು ಪಡೆದಂಗಾಗಿದೆ. ಬನ್ಕಲ್ ರವರಿಗಾಗಿದೆ. ನಮ್ಮ ಬನ್ಕಲಿನ ನಾಯಕ ಇಲ್ಲಿದ್ದಾರೆ, ಆಂದಿ. ಬನ್ಕಲಿನ ಪಕ್ಕದಲ್ಲಿ ಚಿಕ್ಕಮಗಳೂರಿಗೆ ಹೋಗುವಾಗ ಆ ನೈಸರ್ಗಿಕ ಪ್ರದೇಶವನ್ನ ನಾವು ನೋಡ್ತಾ ಹೋಗುವಾಗ ಆಂದಿ ಎನ್ನುವ ಸುಂದರ ಊರು ಸಿಗುತ್ತೆ. ಆ ಆಂದಿ ಎನ್ನುವ ಊರಿನವರಿಗಾಗಿದೆ. ಸರ್, ನಿಮ್ಮ ಹೆಸರು ಮರ್ತೆ ಸರ್. ಹುಸೈನ್ ರವರು ಆ ಸೇರಿಸಿದ ಜನರ ಪೈಕಿ ದ್ವಿತೀಯ ಚಿನ್ನದ ಉಂಗುರ. ಅಭಿನಂದನೆಗಳು. ನಮ್ಮ ಅಬ್ಬು ಸರ್ ರವರಿದ್ದಾರೆ. 3ನೇ ಡ್ರಾವನ್ನ ನಮ್ಮ ಅಬ್ಬು ಸರ್ ಮಾಡ್ಲಿಕ್ಕಿದ್ದಾರೆ. ಇದು ಚಿನ್ನದ ಉಂಗುರ ನಂಬರ್ 3. ಚಿನ್ನದ ಉಂಗುರ ನಂಬರ್ 3 ಬಂದಿದೆ 4139, 4139, 4139. ಇದು 3ನೇ ಚಿನ್ನದ ಉಂಗುರ. ಅಭಿನಂದನೆಗಳು. 3ನೇ ಚಿನ್ನದ ಉಂಗುರ ಬಂದವರು
4139. ಹೌದು ಸರ್. ಯಾರು? ಜುಬೇರ್ ಸರ್ ವಿಶ್ಲೇಷಿಸ್ತಾ ಇದ್ದಾರೆ ಅದನ್ನ. 4139 ಹೇಳ್ತಾರೆ. ಸಮಾಧಾನ. ನಾಲ್ಕನೇದು ಬನ್ನಿ ಸರ್. ಸರ್ ನಿಮ್ಮ ಹೆಸರು ಸರ್? ಅಬ್ದುಲ್ಲಾ ಸರ್ ನಮ್ಮ ಜೊತೆಗಿದ್ದಾರೆ. ಬಹಳ ಸಮಯದೊಂದಿಗೆ ನಮ್ಮ ಜೊತೆಗೆ ಬೆರೆತವರು ಅಬ್ದುಲ್ಲಾ ಸರ್ ಈಗ ತೆಗೀತಾರೆ. ಇದು 4ನೇ ಚಿನ್ನದ ಉಂಗುರ. ಇದು ನೋಡಬೇಡಿ ಸರ್, ನೋಡದೆ ಸ್ವಲ್ಪ ಮಿಶ್ರಣ ಮಾಡಿ 4ನೇ ಚಿನ್ನದ ಉಂಗುರ. ಚಿನ್ನದ ಉಂಗುರ ನಂಬರ್ 4, 3 ಅಂಕೆ 930, 930, 930ಕ್ಕಾಗಿದೆ ಆ 4ನೇ ಚಿನ್ನದ ಉಂಗುರ. 930ಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. 2 ಬಾಕಿ ಇದೆ. ಕೊನೆಯ ಒಂದು ಚಿನ್ನದ ಉಂಗುರ ಬಾಕಿ ಇದೆ. ಆ ಕೊನೆಯ ಚಿನ್ನದ ಉಂಗುರಕ್ಕಾಗಿ ಮುಸ್ತಾಕ್ ರವರು ಬನ್ನಿ. ಮುಷ್ತಾಕ್ ರವರು ಇದ್ದಾರೆ. ಆ ಮುಷ್ತಾಕ್ ರವರು ತೆಗೀಲಿಕ್ಕಿದ್ದಾರೆ ಈಗ ಕೊನೆಯ ಚಿನ್ನದ ಉಂಗುರದ ಡ್ರಾವನ್ನ. ಎಸ್, ಮುಷ್ತಾಕ್ ರವರು ತೆಗೀತಾ ಇದ್ದಾರೆ ಕೊನೆಯ ಚಿನ್ನದ ಉಂಗುರದ ಡ್ರಾ. 3140, 3140, 3140 ಇದಾಗಿದೆ 5ನೇ ಚಿನ್ನದ ಉಂಗುರ. 5ನೇ ಚಿನ್ನದ ಉಂಗುರ ಸಲಹಾ ಫಾತಿಮಾ ರವರಿಗಾಗಿದೆ 5ನೇ ಚಿನ್ನದ ಉಂಗುರ. ಅಶ್ರಫ್ ರವರ ಕಡೆಯಿಂದ ಸರ್, ಊರು ಯಾವುದು? ಬೆಳ್ತಂಗಡಿ. ಅಶ್ರಫ್ ರವರ ಪಾಲಾಗಿ ಚಪ್ಪಾಲೆ ಇರಲಿ. ಯಾಕಂದ್ರೆ ಅಶ್ರಫ್ ರವರ ನಗು ನೋಡುವಾಗ್ಲೂ ಎಷ್ಟು ಖುಷಿ ಆಗ್ತದೆ, ಬಂತಲ್ಲಪ್ಪ ಅಂತ. ಆಗ್ಲೇ ಅಶ್ರಫ್ ರವರನ್ನ ಕೈ ಹಿಡಿದಿದೆ 5ನೇ ಚಿನ್ನದ ಉಂಗುರ. ಅಭಿನಂದನೆಗಳು 5 ಚಿನ್ನದ ಉಂಗುರ ಬಂದವರಿಗೆ. ಈಗ 2 ಬ್ರಾಸ್ಲೈಟ್ ಚಿನ್ನದ ಅತ್ಯುತ್ತಮ ಕೆತ್ತನೆಯ ಅತ್ಯುತ್ತಮ ವಿನ್ಯಾಸದ ಮಹಿಳೆಯರ ಮನದಂಗಳದಲ್ಲಿ ಮನೆ ಮಾಡುವ ಆ 2 ಬ್ರಾಸ್ಲೈಟ್ ಇದೆ. ಅದು ಯಾರಿಗೆ ಅನ್ನೋದನ್ನ ನೋಡೋಣ. ಪ್ರಥಮ ಡ್ರಾವನ್ನ ಮಾಡಲು ಬರ್ತಾ ಇದ್ದಾರೆ. ಆ ಬ್ರಾಸ್ಲೈಟಿನ ಡ್ರಾವನ್ನ ಮಾಡಲಿಕ್ಕೆ ಬರ್ತಾರೆ. ಹೇಳಿ ಸರ್. ದಿನೇಶ್ ಸರ್, ಬ್ರಾಸ್ಲೈಟ್ ನಂಬರ್ 1 ಡ್ರಾ ಮಾಡುವವರು ಗೀತಾಂಜಲಿ ಮೇಡಮ್. ಬನ್ನಿ ಮೇಡಮ್. ಗೀತಾಂಜಲಿ ಮೇಡಮ್, ನಮ್ಮ ಈ ಕರಪತ್ರ ಅನಾವರಣದ ದಿವಸ ನಾನು ಗೀತಾಂಜಲಿ ಮೇಡಮ್ನ ಆ ಹೃದಯದಿಂದ ಹೊರಗೆ ಬಂದ ಕೆಲವು ಮಾತುಗಳನ್ನ ಕೇಳಿದೆ. ಅವತ್ತು ರಾತ್ರಿ ನನ್ನ ಹೆಂಡತಿ ಹತ್ರ ಹೋಗಿ ಹೇಳಿದ್ದೆ, ಒಂದು ಅಮ್ಮ ಮಾತಾಡಿದ್ರು, ಆ ಮಾತಲ್ಲಿ ಎಷ್ಟೊಂದು ಗಾಂಭೀರ್ಯತೆ ಇದೆ ಅಂತ ಹೇಳಿದ್ರೆ, ಆ ಬಡವರ ಬಗ್ಗೆ ಅವರಲ್ಲಿರುವ ಮಿಡಿತ, ಆ ತುಡಿತ ಏನಿದೆ ಅವರ ಮಾತಲ್ಲಿ ಬಂದಿತ್ತು ಅಂತೇಳಿ. ನಿಜವಾಗಿಯೂ ವಿಶಾಲ ಮನೋಭಾವನೆ ಇದೆ ಈ ನಮ್ಮ ಅಮ್ಮ. ಈಗ ತೆಗೀತಾರೆ ಆ ಒಂದು ಆಕರ್ಷಕ ಬಹುಮಾನ ಅಲ್ಲ ಇದು ಬ್ರಾಸ್ಲೈಟ್. ಬಹಳ ಸುಂದರವಾಗಿ ಮಹಿಳೆಯರ ಮನ ಗೆಲ್ಲುವ ಬ್ರಾಸ್ಲೈಟ್ ತೆಗಿರಕ. ಈಗ ತೆಗೀತಾ ಇದ್ದಾರೆ ಚಿನ್ನದ ಬ್ರಾಸ್ಲೈಟ್ ನಂಬರ್ 1 ಯಾರಿಗೆ ಅನ್ನೋದನ್ನ ನೋಡೋಣ. ಬಂದಿದೆ ಬ್ರಾಸ್ಲೈಟ್ ನಂಬರ್ 1. ಥ್ಯಾಂಕ್ ಯು ಮೇಡಮ್. ಬಂದಿದೆ. ಎಲ್ಲರ ಮುಖ ನೋಡುವಾಗ ಸರ್ ಬಹಳ ಕುತೂಹಲ ಸರ್, ಬಹಳ ಕುತೂಹಲ. ಲೇಡೀಸಿಗಂತೂ ಬಹಳ ಕುತೂಹಲ ಇದೆ. 3260, 3260, 3260 ಬ್ರಾಸ್ಲೈಟ್ ನಂಬರ್ 1, 3260. ಅಭಿನಂದನೆಗಳು. 3260 ವೀಕ್ಷಾರವರಿಗಾಗಿ ಅಂತೂ ಆ ಬ್ರಾಸ್ಲೈಟ್ ಯಾರಿಗೋ ಅವರ ಕೈಗೆ ಹೋಗಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಪಡ್ತೀವಿ. ವೀಕ್ಷಾರವರಿಗಾಗಿದೆ ಪ್ರಥಮ ಬ್ರಾಸ್ಲೈಟ್. ಇನ್ನು ದ್ವಿತೀಯ ಬ್ರಾಸ್ಲೈಟಿಗಾಗಿ ನಾವು ಮತ್ತೆ ತಿರುಗಿಸೋಣ. ಈಗ ದ್ವಿತೀಯ ಬ್ರಾಸ್ಲೈಟ್. ಓಕೆ 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 ದ್ವಿತೀಯ ಬ್ರಾಸ್ಲೈಟ್ ಡ್ರಾ ಮಾಡ್ಲಿಕ್ಕೆ ಸರ್ ದಿನೇಶ್ ಸರ್ ಬನ್ನಿ ಸರ್. ದಿನೇಶ್ ಸರ್ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ. ದಿನೇಶ್ ಸರ್ ಅವರಿಗೆ ನಿಮ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಕೈ ತೋರಿಸಿ ಇದು ನೋಡದೆ ಒಂದು ಕಾಯಿನ್ ತೆಗೀರಿ ದಿನೇಶ್ ಸರ್ ತೆಗಿತಾ ಇದ್ದಾರೆ ದ್ವಿತೀಯ ಆ ಬ್ರಾಸ್ಲೈಟ್. ಇದು ಯಾರಿಗೆ? ಮಹಿಳೆಯರಿಗಾದರೆ ಅಂತೂ ಸಮಾಧಾನ ಇದೆ, ಆ ಗಂಡಸರಿಗಾದರೆ ಒಂದು ಸ್ವಲ್ಪ ಗೊಂದಲವೂ ಇದೆ. ಬಂದಿದೆ ದ್ವಿತೀಯ ಬ್ರಾಸ್ಲೈಟ್ 6499, 6499, 6499 ಸಂಖ್ಯೆಗಾಗಿದೆ. ಮತ್ತೆ ಬಣಕಲ್ಗೆ ಮೊಹಮ್ಮದ್ ಇಮ್ರಾನ್ ರವರಿಗಾಗಿದೆ. ಬಣ್ಕಲಿನ ಮೊಹಮ್ಮದ್ ಇಮ್ರಾನ್ ರವರೇ ಚಿಕ್ಕಮಗಳೂರು ಪರಿಸರದಲ್ಲಂತೂ ಹರ್ಷದ ಹಬ್ಬದ ಸಡಗರ. ಯಾಕಂದ್ರೆ
ಮೊದಲೊಂದು ಆ ಚಿನ್ನದ ಉಂಗುರ ಬಂತು, ಈಗ ಬಂದಿದೆ ಬ್ರಾಸ್ಲೈಟ್. ಅಂತೂ ಅಶ್ರಫ್ ರವರ ಪಾಲಿಗೆ ಇದೊಂದು ಮರೆಯಲಾಗದ ಸುದಿನವಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರಿನ ಜನತೆಯಲ್ಲಿ ವಿನಂತಿ ಏನೆಂದ್ರೆ, ಈ ಐವರಿ ಎನ್ನುವ ಶಾಲೆ ನಡೆಸ್ತಾ ಇರುವವರು, ರಿವರಿ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನ ನಡೆಸ್ತಾ ಇರುವ ಒಬ್ಬರ ಪಾಲಾಗಿದೆ. ಅಂದ್ರೆ ಅವರಲ್ಲಿರುವ ಜವಾಬ್ದಾರಿ, ಅವರಲ್ಲಿರುವ ಆ ಒಂದು ಮಕ್ಕಳ ಜೊತೆಗಿರುವ ಆ ಒಂದು ಸಂಬಂಧ ಈ ಒಂದು ಬ್ರಾಸ್ಲೈಟ್ ಇಂದ ಸ್ವಲ್ಪ ಆದರೂ ಸಮಾಧಾನ ಆಗಿರ್ಬೋದು ಅಂತ ತಿಳ್ಕೊತೀನಿ. ಇಮ್ರಾನ್ ರವರೇ, ನಿಮ್ಮ ಕುಟುಂಬಕ್ಕೆ ಹೇಳಿ, ಮಾತ್ರವಲ್ಲ ನಿಮ್ಮ ನೆರೆಗೆ ಹೇಳಿ, ನಿಮ್ಮ ಶಾಲೆಯಲ್ಲಿ ಬರುವ ಪ್ರತಿ ಒಂದು ಪೋಷಕರಿಗೆ ಹೇಳಿ. ಯಾಕಂತ ಹೇಳಿದ್ರೆ ಇದು ಬಡವರಿಗೆ, ಇದು ಮಧ್ಯಮ ವರ್ಗಕ್ಕೆ, ನಿಮ್ಮಿಂದ ಆಗುವ ಸಹಕಾರವನ್ನ ನಮ್ಮ ಅಶ್ರಫ್ ಬನ್ಕಲ್ ರವರಿಗೆ ಕೊಡಿ ಅಂತ ಹೇಳಿ ಈ ಮೂಲಕ ಹೇಳುತ್ತಾ 2 ಬ್ರಾಸ್ಲೈಟ್ಗಳು ಮುಗಿದಿದೆ. ಇನ್ನು ಬರುವಂತದ್ದು 50,000 ಕುರುಡು ಕಾಂಚನ. ಕುರುಡು ಕಾಂಚನ ಕುಣಿಯುತ್ತಿದೆ. ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಅನ್ನ ಬೆಳಗ್ತಾ ಇದೆ. ಆ ಕುರುಡು ಕಾಂಚನ, ಕುರುಡು ಕಾಂಚನ ಯಾರಿಗೆ ಎಂಬುದಕ್ಕೆ ಈಗ ಉತ್ತರ ಸಿಗ್ಲಿಕ್ಕಿದೆ. 50,000. ಈ ದಿನಗಳಲ್ಲಿ 50,000 ದುಡಿಯಲಿಕ್ಕೆ ಎಷ್ಟೊಂದು ಕಷ್ಟ ಇದೆ ಅನ್ನೋದನ್ನ ಒಬ್ಬ ಬಡವನನ್ನ ಕರೆದು ಕೇಳಿ, ಒಬ್ಬ ಮಧ್ಯಮ ವರ್ಗದವರನ್ನ ಕರೆದು ಕೇಳಿ. ಅಷ್ಟೊಂದು ಕಷ್ಟಕರವಾಗಿ ಜೀವನ ನಡೆಸುತ್ತಿರುವ ಅದೆಷ್ಟೋ ಬಡವರ ಪಾಲಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗಾಗಲಿ ಈ 50,000 ಅಂತೇಳಿ ಮನಪೂರ್ವಕವಾಗಿ ಹೇಳ ಬಯಸ್ತೀನಿ. ತಿರುಗಿಸಿ ದಿನೇಶ್ ಸರ್, 1 ರೌಂಡ್ ಹೋಗಲಿ, 2ನೇ ರೌಂಡಲ್ಲಿ ನಿಲ್ಲಲಿ. ಈಗ ಇಲ್ಲಿ ಡ್ರಾ ಆಗ್ಲಿಕ್ಕಿರೋದು 50,000 ರೂಪಾಯಿ. ಬನ್ನಿ ಮೋರಿಸ್ ಸರ್. ಮೋರಿಸ್ ಸರ್ 2 ಬಹುಮಾನವನ್ನ ಪಡೆದಿದ್ದಾರೆ. ಶಕ್ತಿನಗರದ ವೀರ ಇವರು. ಇಲ್ಲಿ ಆ ಮುಖದಲ್ಲಿ ಹೇಳುತ್ತೆ ಇವರಲ್ಲಿರುವ ಆ ಒಂದು ಆಶಾ ಮನೋಭಾವನೆ, ಇವರಲ್ಲಿರುವ ಜವಾಬ್ದಾರಿ, ಇವರಲ್ಲಿರುವ ಆ ಪ್ರೀತಿ ವಿಶ್ವಾಸವನ್ನೋದನ್ನ ಮೋರಿಸ್ ಸರ್ ಅವರ ಮುಖ ಹೇಳುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು 50,000 ರೂಪಾಯಿಯ ಬಹುಮಾನ. 50,000 ರೂಪಾಯಿ ಇದರಲ್ಲಿದೆ. ಆ ಸಂಖ್ಯೆಯಾಗಿದೆ 3476 3476 3476 3476. ಇದು 50,000 ರೂಪಾಯಿ ಪಡೆದವರು. ಒಮ್ಮೆ ಹೇಳಿ ಸರ್, ಆ ಅದೃಷ್ಟವಂತ ಸಾಗರದವರು ಕುಮಾರ್ ಎನ್ ಸಾಗರ್, ಶಿವಮೊಗ್ಗದ ಸಾಗರ್ ರವರಿಗಾಗಿದೆ ಈ 50,000 ರೂಪಾಯಿ ಬಹುಮಾನ. ಸಾಗರ್, ಒಂದು ವೇಳೆ ನೀವು ನೇರ ಪ್ರಸಾರದಲ್ಲಿ ಈ ಒಂದು ಡ್ರಾವನ್ನ ನೋಡ್ತಾ ಇದ್ರೆ ಆ ಪಕ್ಕದಲ್ಲಿ ಕುರ್ಚಿ ಮೇಜಿ ಏನಾದ್ರೂ ಇದ್ರೆ ಒಮ್ಮೆ ಗಟ್ಟಿ ಹಿಡ್ಕೊಳ್ಳಿ. ಯಾಕಂದ್ರೆ 50,000 ಹಿಡಿಯೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಿಮ್ಗೆ ಕೊಡ್ತಾ ಇದೆ ನಿವ್ ಇಂಡಿಯಾ ಹಾಗೂ ಬಿಸ್ನೆಸ್ ಗ್ರೂಪ್. ಈ 50,000 ಇದು ಫ್ರೀ ಡ್ರಾ. ನೀವು ಯಾರನ್ನ ಯಾವ ರೀತಿಯಲ್ಲಿ ಯಾವ ವಿಶ್ವಾಸ ಇಟ್ಟುಕೊಂಡು ಸೇರಿದ್ರೋ ಆ ವಿಶ್ವಾಸಕ್ಕೆ ತಕ್ಕದಾದ ಮೊತ್ತವಾಗಿದೆ ಈ 50,000. ತಮಗಿದು ಅಭಿನಂದನೆಗಳ ಮಹಾಪೂರವನ್ನ ಅರ್ಪಿಸ್ತಾ ಇದ್ದೀವಿ. ಇನ್ನು ಉಳಿದಿರೋದು ಒಂದೇ. ಇದು ಜುಬೇರ್ ಸರ್, ಖಂಡಿತ ಅವರೇ ಬರಬೇಕು. ಅವರೇ ಬಂದು ಆ ಆಕ್ಟಿವಾ ಹೋಂಡಾ, ನಿಜವಾಗಿಯೂ ಆಕ್ಟಿವಾ ಹೋಂಡಾ ಅಂತ ಹೇಳುವಾಗ ಏನೋ ಒಂದು ಮೈಯಲ್ಲಿ ಒಂಥರ ಚಳಿ ಬಂದಾಗ ಆಗ್ತದೆ. ಯಾಕಂದ್ರೆ ಒಂದು ಆಕ್ಟಿವಾ ಹೋಂಡಾ ಪರ್ಚೇಸ್ ಮಾಡಬೇಕಾದ್ರೆ ನಾವು ಎಷ್ಟೋ ಕನಸುಗಳನ್ನ ಕಂಡಿರ್ತೀವಿ. ಒಬ್ಬ ಬಡವ ದಿನಾ ಬಸ್ಸಲ್ಲಿ ಹೋಗ್ತಾ ಇರುವಾಗ ಒಮ್ಮೆ ಮನೆ ತಲುಪಲು ಇಲ್ಲ ಆಫೀಸ್ ತಲುಪಲು ಲೇಟ್ ಆದ್ರೆ ಎಷ್ಟೊಂದು ಚಟಪಡಿಸ್ತಾನೆ ಅಂತ ಹೇಳಿ, ನನ್ನಲ್ಲಿ ಒಂದು ಆಕ್ಟಿವಾ ಇದ್ರೆ ಅಂತವರಿಗೆ ಬರಲಿ ಎನ್ನುವ ಆ ವಿಶ್ವಾಸದ ಮಾತಿನೊಂದಿಗೆ ಜುಬೇರ್ ಸರ್ ಬನ್ನಿ, ವೇದಿಕೆಗೆ ಬನ್ನಿ ಸರ್. ಈಗ ಜುಬೇರ್ ಸರ್ ತೆಗಿತಾ ಇದ್ದಾರೆ ಆಕ್ಟಿವಾ ಹೋಂಡಾ. ಇದು ಫೈನಲ್ ಕಟ್ಟ ಕಡೆಯ ಡ್ರಾ. ಇದು ನಿವ್ ಇಂಡಿಯಾ ಹಾಗೂ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್, ಇದು ಸೇವಿಂಗ್ ಪ್ರೀಮಿಯಂ ಪ್ಲಾನ್ ನಿಂದ ಬರ್ತಾ ಇರುವ ಫ್ರೀ ಡ್ರಾದ ಕಟ್ಟ ಕಡೆಯ ಡ್ರಾ. ಸರ್ ಅದು ತೆಗ್ದು ಹಾಕಬೇಕು. ಹೌದು, ಇದು ಕಟ್ಟ ಕಡೆಯ ಡ್ರಾ. ಇಲ್ಲಿಗೆ ನೋಡಬೇಡಿ, ಕೆಳಗೆ ನೋಡ್ಲಿಕ್ಕೆ ಇಲ್ಲ, ಕೈ ಮೇಲೆ ತೋರಿಸುತ್ತಾ ಒಮ್ಮೆ ಸಂಪೂರ್ಣ ಮಿಶ್ರಣ ಮಾಡುತ್ತಾ ಒಂದು ತೆಗಿಬೇಕು ಜುಬೇರ್ ಸರ್. ಇಲ್ಲಿ ಇದಾಗಿದೆ. ಇದು ಒಮ್ಮೆ ಚಪ್ಪಾಳೆ ಇರಲಿ. ಅದೃಷ್ಟವಂತರು ಯಾರು ಎಂಬುದನ್ನು ನೋಡೋಣ. ಜುಬೇರ್ ಸರ್ ತೆಗಿತಾ ಇದ್ದಾರೆ ಆ ಅದೃಷ್ಟದ ನಾಣ್ಯ. ಅದೃಷ್ಟದ ನಾಣ್ಯದ ಸಂಖ್ಯೆ 2308 2308 2308 2308. ಇದು ಈ
ಫೈನಲ್ ಡ್ರಾವಿನ ಅದರಲ್ಲೂ ಆಕ್ಟಿವಾ ಹೋಂಡಾ ಪಡೆಯುವ ನಮ್ಮ ಅದೃಷ್ಟವಂತರ ಸಂಖ್ಯೆ ಯಾರು ಎಂಬುದಕ್ಕೆ ಈಗಲೇ ನಾವು ಹೇಳಿಬಿಡ್ತೀವಿ. ಆ ಆಕ್ಟಿವಾ ಹೋಂಡಾ ಪಡೆದವರು ಯಾರು ಎಂಬುದನ್ನ ಹೇಳ್ತಾ ಡಾಕ್ಟರ್ ಸರ್ ಅವರಿಂದ ಬನ್ನಿ ಸರ್ ಬನ್ನಿ. ಅವರಿಗೆ ಬಂದಿರೋದಾ? ಡಾಕ್ಟರ್ ಮೊಹಮ್ಮದ್. ಒಬ್ಬೊಬ್ಬೊಬ್ಬೊಬ್ಬ ಅಭಿನಂದನೆಗಳು ಸರ್, ಅಭಿನಂದನೆಗಳು. ಅಷ್ಟು ದೂರದಿಂದ ಬಂದಿದ್ದು ಬಹಳ ಸಂತೋಷ ಆಗಿದೆ. ಡಾಕ್ಟರ್ ಸರ್ ಅವರಿಗೆ ಬಂದಿದೆ 2308. ಅಂದ್ರೆ ಸರ್ ಇನ್ನೊಂದು ವಿಚಾರ, 50 ಐಡಿ ಹಾಕಿದ್ದಾರೆ ಸರ್, 50 ಹೆಸರಲ್ಲಿ ಲಾಗಿನ್ ಆಗಿದ್ದಾರೆ. 50 ಹೆಸರು ಹಾಕಿದ ಡಾಕ್ಟರ್ ಸರ್ಗೆ ಆಕ್ಟಿವಾ ಬರುವುದರಲ್ಲಿ ಸಂದೇಹವೇ ಇಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿರುವ ಆತ್ಮವಿಶ್ವಾಸ, ಅವರಲ್ಲಿರುವ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೂಪ್ ಹಾಗೂ ನಿವ್ ಇಂಡಿಯಾ ಜೊತೆಗಿರುವ ಆ ವಿಶ್ವಾಸ ಎಷ್ಟು ಅಂತ ಹೇಳಿದ್ರೆ ಆ 50 ಹೆಸರು ಹಾಕಿದ ನಮ್ಮ ಡಾಕ್ಟರ್ ಸರ್ ಅವರಿಗಾಗಿದೆ ಈ ಆಕ್ಟಿವಾ ಹೋಂಡಾ. ಅವರನ್ನ ಅಭಿನಂದಿಸ್ತಾ ಇದ್ದೀವಿ. ಡಾಕ್ಟರ್ ಸರ್ ಈ ಆಕ್ಟಿವಾ ಹೋಂಡಾ ಪಡೆದಿದ್ದು ಆ ಸಂತೋಷದಲ್ಲಿ ಅವರಲ್ಲಿ 2 ಮಾತುಗಳನ್ನ ನಾವು ಕೇಳೋಣ. ಸರ್ अस्सलाम वालेकुम, नमस्ते, ನಮಸ್ಕಾರ. ನಾನು ಡಾಕ್ಟರ್ ಸೈಯದ್ ಮೊಹಮ್ಮದ್, ಸರ್ಕಾರಿ ಆಸ್ಪತ್ರೆ ಸಾಗರ ಜನರಲ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಳೆದ 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಕೆಳಗೆ ನಮ್ಮ ಸ್ನೇಹಿತರು ತಾಹಿರ್ ಬಾಯಿ ಅಂತ ಈ ಥರ ವಿಚಾರ ತೊಗೊಂಬಂದರು. ನನಗೆ ಇದ್ರ ಬಗ್ಗೆ ಸಾಕಷ್ಟು ಕೆಲವೊಂದು ವಿಚಾರದಲ್ಲಿ ನಾನು ಮೋಸ ಹೋಗಿದ್ದೆ. ಬಟ್ ಹಾಗಾಗಿ ನಾನು ಬೇಡ ಅಂದೆ. ಇವರಂದರು ಇಲ್ಲ, ಇದು ಒಳ್ಳೆ ಗ್ಯಾರಂಟಿ, ಫುಲ್ ಟೋಟಲ್ ಗ್ಯಾರಂಟಿ ಇದು ತುಂಬ ಜನರಿಗೆ ಅನುಕೂಲ ಆಗತ್ತೆ, ನೀವು ಮಾಡಿ ಅಂತ ಹೇಳಿ ನಾನು ಒಂದು ಮಾಡಿ ಅಂತ ಹೇಳಿ ಸುಮ್ಮನೆ ಅವರಿಗೆ ಎಕ್ಸಾಂಪಲ್ಗೆ ಒಂದೇ ಮಾಡಿದ್ರು. ಅವರು ಇನ್ನೂವರೆಗೆ ಅದರದ್ದು ₹1 ಕೊಟ್ಟಿಲ್ಲ. ಅವರು ಒಂದು ಮಾಡಿದ್ದು 50 ಮಾಡಿದ್ದು ನಾನು ಕೊಟ್ಟಿದ್ದೀನಿ. ಫಸ್ಟ್ ಒಂದು ಮಾಡಿದ್ದು ನಾನು ಕೊಟ್ಟಿಲ್ಲ. ಸೊ ಹಾಗಾಗಿ ಆಮೇಲೆ ಒಂದು ಮಾಡಿದ ಮೇಲೆ ಏನಾದರೂ ಆಗಲಿ ಒಂದು 50 ಮಾಡಿ ಅಂತ ಹೇಳಿ ಮನ್ಸು ಮಾಡಿ ಇನ್ಶಾಲ್ಲ ಅಂತ ಹೇಳಿ ಮಾಡಿದ್ದೆ. ನಿಮ್ಮ ದುವಾದಿಂದ ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ. ಇನ್ಶಾಲ್ಲ. ಓಕೆ ಸರ್, ಓಕೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯ ಆದರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ತಮ್ಮಿಂದ ಆದ ಆ ಸಹಾಯ ಸಹಕಾರವನ್ನ ನೀಡುತ್ತಾ ಇರುವ ಓರ್ವ ಹೃದಯ ಶ್ರೀಮಂತಿಕೆಯ ವ್ಯಕ್ತಿಗೆ, ಸೂಕ್ತ ವ್ಯಕ್ತಿಗೆ ಅಂದ್ರೆ 50 ಹೆಸರು ಹಾಕಬೇಕಾದ್ರೆ ಅವರಲ್ಲಿರುವ ವಿಶ್ವಾಸ ಎಷ್ಟು ಅಂತ ಹೇಳಿ ತಿಳ್ಕೊಳ್ಳಿ. ಅವರಿಗಾಗಿದೆ ಇಂದಿನ ಆ ಆಕ್ಟಿವಾ ಹೋಂಡಾ. ಅಭಿನಂದನೆಗಳು ಸರ್, ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಒಂದು ಅತ್ಯುತ್ತಮವಾದ ಡ್ರಾ ಕಾರ್ಯಕ್ರಮದಲ್ಲಿ ಭಾಗಿಯಾದ, ಇಲ್ಲಿ ಸಾಕ್ಷಿಯಾದ ನಿಮಗೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಒಂದು ಪರಿಪೂರ್ಣವಾದ ಡ್ರಾ ಇಲ್ಲಾಗಿದೆ. ಗ್ರಾಹಕ ಬಂಧುಗಳೇ, ನಿಮ್ಮಲ್ಲಿ ನಾವು ಇಂದು ನಡೆಸಿದ ಡ್ರಾದಲ್ಲಿ ಏನಾದರೂ ಸಂಶಯ ನಿಮಗೆ ಕಂಡ್ರೆ ದಯವಿಟ್ಟು ನಮಗೆ ತಿಳಿಸಿ. ಯಾಕಂತ ಹೇಳಿದರೆ ನಾವು ಅದನ್ನು ಬದಲಿಸುವ ಪ್ರಯತ್ನ ಮಾಡ್ತೀವಿ. ನಾವು 100% ಆಗಿ ಇದನ್ನು ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ನಾವು ಈ ಡ್ರಾವನ್ನು ಮಾಡಿದ್ದೀವಿ ಅಂತೇಳಿ ಆತ್ಮವಿಶ್ವಾಸ ನಮಗಿದೆ. ಆದರೂ ನೋಡುವವರು ನೀವು, ತಪ್ಪು ಹಿಡಿಯುವವರು ನೀವು. ನಿಮಗೆ ನಾವೊಂದು ಹೇಳ್ತಾ ಇದ್ದೀವಿ, ನಮ್ಮ ಡ್ರಾದಲ್ಲಿ ಏನಾದರೂ ನೀವು ತಪ್ಪು ಕಂಡಿದ್ದಲ್ಲಿ ಖಂಡಿತ ನಮಗೆ ತಿಳಿಸಿ, ಅದನ್ನು ತಿದ್ದುವ ನಾವು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿಯೂ ಅದರ ಬಗ್ಗೆ ಒಂದು ಮಾತು ಕೂಡ ನಿಮಗೆ ಹೇಳ ಬಯಸುವುದಿಲ್ಲ. ಮುಂದಿನ ಡ್ರಾ ಇದೆ, ಇದು ಡಿಸೆಂಬರ್ 25ನೇ ತಾರೀಕು, ಅಂದು ಕ್ರಿಸ್ಮಸ್ ದಿನ. ನೆನಪಿರಲಿ, ಆ ಕ್ರಿಸ್ಮಸ್ ದಿನದಂದು ಡ್ರಾ ಇದೆ. ಊಹೆಗೂ ನಿಲುಕದ ಡ್ರಾ, ಫ್ರೀ ಡ್ರಾ. ಫೆಬ್ರವರಿ 25ಕ್ಕೆ ಪ್ರಥಮ ಡ್ರಾ ಇದೆ. ಆದರೆ ಡಿಸೆಂಬರ್ 25ಕ್ಕೆ ಮತ್ತೆ ಯಾವಾಗ ಇಂದಿನಿಂದ ಆ 25ರ ತನಕ ಯಾರೆಲ್ಲ ಸೇರ್ತಾರೋ ಅವರಿಗಾಗಿ ಆಗಿದೆ ಈ ಫ್ರೀ ಡ್ರಾ. ಆ ಫ್ರೀ ಡ್ರಾದಲ್ಲಿ ಏನಿದೆ ಅಂತೇಳಿ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಬಾಯಲ್ಲಿ ನೀರೂರಿಸಲು ಪ್ರಯತ್ನಿಸ್ತೀನಿ. ಹೋಂಡಾ ಆಕ್ಟಿವಾ ಇಬ್ಬರಿಗಿದೆ. ಇಂದು ಡಾಕ್ಟರ್ಗೆ ಒಬ್ಬರಿಗೆ ಬಂದಿದೆ, ಮುಂದಿನ ತಿಂಗಳು ಇಬ್ಬರಿಗಿದೆ. ಸ್ಮಾರ್ಟ್ ಫೋನ್ 5 ಜನರಿಗಿದೆ. ಸ್ಮಾರ್ಟ್ ಫೋನ್ 5 ಜನರಿಗಿದೆ. 10 ಜನರಿಗೆ ಚಿನ್ನದ ಉಂಗುರ ಇದೆ. 10 ನಮ್ಮ ಗ್ರಾಹಕ ಬಂಧುವಿಗೆ ಚಿನ್ನದ ಉಂಗುರ ಇದೆ. 50,000 ಕುರುಡು ಕಾಂಚನ 3 ಜನರಿಗಿದೆ. ಒಟ್ಟು ಈ ಒಂದು ಡಿಸೆಂಬರ್ 25ರ ಡ್ರಾದಲ್ಲಿ ಭಾಗಿಯಾಗಿ ಮತ್ತೆ ಪಶ್ಚಾತ್ತಾಪ ಪಡಬೇಡಿ. ನಾನು ಮತ್ತೊಂದು ಮಾತು ಹೇಳ ಬಯಸ್ತೀನಿ, ನಮ್ಮ ಗ್ರಾಹಕ ಬಂಧುಗಳೇ, ನೀವು ಸೇರಿದ್ದೀರಾ ಸಾಲದು. ನೀವು ಇದರ ಬಗ್ಗೆ ಮಾಹಿತಿ ಕೊಡಿ, ನಿಮ್ಮ ಕುಟುಂಬಕ್ಕೆ ಕೊಡಿ, ನಿಮ್ಮ ಸ್ನೇಹಿತರಿಗೆ ಕೊಡಿ, ನಿಮ್ಮ ನೆರೆಯವರಿಗೆ ಕೊಡಿ. ಯಾಕೆ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟೊಂದು ವಿಶಾಲ ಸುವರ್ಣಾವಕಾಶ ಬೇರೆ ಎಲ್ಲಾದರೂ ಸಿಗಲು ಸಾಧ್ಯವೇ? ಒಮ್ಮೆ ಊಹಿಸಿ, ಒಮ್ಮೆ ಯೋಚಿಸಿ.
ಯೋಜನೆ ಇದೆ, ಯೋಚನೆ ನಿಮಗೆ ಬಿಡ್ತಾ ಇದ್ದೀವಿ. ನೀವು ನಿಮ್ಮ ಬಂಧುಗಳನ್ನು, ನಿಮ್ಮ ಗೊತ್ತಿರುವವರನ್ನ, ನಿಮ್ಮ ಸ್ನೇಹಿತರ ಬಳಗವನ್ನು ಇದಕ್ಕೆ ಸೇರಿಸಿ ಆ 25 ಡಿಸೆಂಬರ್ ಆ ಸುದಿನದಂದು ನಡೆಯುವ ಡ್ರಾಕ್ಕೆ ನೀವು ಪಾತ್ರಧಾರಿಯಾಗಿ, ನೀವು ಇದಕ್ಕೆ ಸಾಕ್ಷಿಯಾಗಿ ಅದೃಷ್ಟವಂತರು ನೀವಾಗಿ ಅಂತ ಹೇಳುತ್ತಾ ಇವತ್ತಿನ ಈ ಡ್ರಾವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ 25ನೇ ತಾರೀಕಿಗೆ ಮತ್ತೆ ನಿಮ್ಮ ಭೇಟಿ.